ಕ್ರೈಸ್ತನು ಸಾಮಾನ್ಯನಾದ ವ್ಯಕ್ತಿಯೋ ಮಹಾಶಕ್ತಿಯೋ ಎಂಬ ಅಂಶವನ್ನು ಈ ದಿನ ಎರಡನೇ ಭಾಗದಲ್ಲಿ ನಾವು ಹೋಗ್ತಾ ಇದ್ದೀವಿ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಶ್ರದ್ಧೆಯಿಂದ ದೇವರ ವಾಕ್ಯಗಳನ್ನು ಕೇಳಬೇಕೆಂಬುದಾಗಿ ಪ್ರೀತಿಯಿಂದ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಈ ಮಾನವ ಸಮಾಜದಲ್ಲಿ ಅನೇಕರು ಅನೇಕ ರೀತಿಯಲ್ಲಿ ಬೈಬಲ್ ಗ್ರಂಥವನ್ನು ಓದಿ ಪ್ರಶ್ನೆ ಮಾಡುವಂಥದ್ದು, ಆ ಪ್ರಶ್ನೆಗೆ ಉತ್ತರ ಸಿಕ್ಕ ಮೇಲೆ ಇನ್ನೊಂದು ರೀತಿಯಲ್ಲಿ ಅಪಹಾಸ್ಯ ಮಾಡುವಂಥದ್ದು, ಇದು ನಮ್ಮ ಸಮಾಜದಲ್ಲಿ ನಡೀತಾ ಇದೆ. ನೋಡಿಪ್ಪ, ಎಲ್ಲರೂ ಗಮನಿಸಬೇಕು. ಹುಡುಗರು, ಹಿರಿಯರು, ದೊಡ್ಡವರು ಎಲ್ಲರೂ ಈ ಕಡೆ ಗಮನ. ಓಕೆನಾ? ಯಾಕೆಂದರೆ ನೀವು ಗಮನ ಕೊಟ್ಟು ಕೇಳಿದಾಗ ಈ ಮಾತು ನಿಮ್ಗೆ ಅರ್ಥ ಆಗುತ್ತೆ, ಇಲ್ಲದೆ ಹೋದರೆ ಅರ್ಥ ಆಗಲ್ಲ. ದೇವರ ಮಾತುಗಳು ಆಲೋಚನೆ ಮಾಡುವಾಗ ಈ ಪ್ರಪಂಚ ದೇಶದಲ್ಲಿ ಯಾವುದು ಬೆಲೆ ಉಳ್ಳದಿದೆಯೋ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು, ಉನ್ನತವಾದದ್ದು ದೇವರ ಮಾತುಗಳು. ಈ ಮಾತುಗಳ ಮೂಲಕ ನಮ್ಮ ಆತ್ಮಗಳಿಗೆ ರಕ್ಷಣೆ ಇದೆ. ಈ ಲೋಕದಲ್ಲಿ ಯಾವುದೇ ಪದಾರ್ಥ ಇರ್ಬೋದು, ಯಾವುದ್ರ ಮೂಲಕ ನಮಗೆ ರಕ್ಷಣೆ ಇಲ್ಲ. ಭೂಲೋಕದಲ್ಲಿ 4 ದಿನ ಬದುಕೋದಕ್ಕೆ ಒಂದು ಪದಾರ್ಥ, ಅಂದರೆ ಆಹಾರ ಪದಾರ್ಥ ಆಗಿರ್ಬೋದು, ಬೆಳ್ಳಿ ಬಂಗಾರ ಆಗಿರ್ಬೋದು, ಯಾವುದೇ ಆಗಿರ್ಬೋದು, 4 ದಿನಕ್ಕೆ ಮಾತ್ರ ಉಪಯೋಗ ಆಗುತ್ತೆ. ದೇವರ ವಾಕ್ಯ ಇದೆ ನೋಡಿ, ಇದು ನಮ್ಮ ಆತ್ಮಗಳನ್ನು ನಿತ್ಯ ಲೋಕಕ್ಕೆ, ನಿತ್ಯ ಜೀವಕ್ಕೆ ಸೇರಿಸುವಂಥದ್ದಾಗಿದೆ. ಆದ್ದರಿಂದ ವಾಕ್ಯದ ಮೇಲೆ ಶ್ರದ್ಧೆ ಇರಲಿ ಪ್ರಿಯರಾದ ದೇವರ ಮಕ್ಕಳಿರ. ಈ ಸಮಾಜದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ, ಆತನು ದೈವಕುಮಾರನಾಗಿದ್ದರೆ, ಆತನು ದೇವರಾಗಿದ್ದರೆ, ಆತನು ಕ್ರಿಸ್ತನಾಗಿದ್ದರೆ ಶಿಲುಬೆ ಮೇಲೆ ಮರಣ ಹೊಂದುವಂಥ ಅವಶ್ಯಕತೆ ಏನಿತ್ತು? ಅಷ್ಟೊಂದು ಭಯಂಕರವಾದಂಥ ಕೊರಡೆ ಪೆಟ್ಟುಗಳನ್ನು ಬೆತ್ತದ ಮೂಲಕ ಒಡಿಸಿಕೊಳ್ಳುವಂಥದ್ದು, ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಇಡಿಸಿಕೊಳ್ಳುವಂಥದ್ದು, ಅನೇಕ ರೀತಿಯಲ್ಲಿ ಅವಮಾನ ಅಪಹಾಸ್ಯ ಹೊಂದುವಂಥದ್ದು, ಇದೆಲ್ಲ ಅವಶ್ಯಕತೆ ಏನಿತ್ತು? ದೇವರಾಗಿದ್ದರೆ ಯಾರು ಅಪಹಾಸ್ಯ ಮಾಡಿದ್ದಾರೋ, ಯಾರು ಆತನನ್ನು ಹಿಂಸೆಪಡಿಸಿದ್ದಾರೋ ಆವಾಗಲೇ ಅವರನ್ನು ನಾಶ ಮಾಡ್ಬೋದಾಗಿತ್ತು. ದೇವರನ್ನು ಮುಟ್ಟಿದಾಗ, ಅವಮಾನ ಪಡಿಸಿದಾಗ, ಕೊರಡೆಗಳಿಂದ ಹೊಡೆದಾಗ ಆಗಲೇ ಅವರನ್ನು ನಾಶ ಮಾಡ್ಬೋದಾಗಿತ್ತು. ಆದರೆ ನಾಶ ಮಾಡಿಲ್ಲ ಅಂದರೆ ಆತನು ದೇವರಲ್ಲ, ಆತನು ಒಬ್ಬ ಸಾಮಾನ್ಯನು ಮಾತ್ರ. ನಮ್ಮ ಹಾಗೆ ನಿಮ್ಮ ಹಾಗೆ ಒಬ್ಬ ಸಾಮಾನ್ಯನು ಮಾತ್ರ ಅಂತ ಹೇಳಿ, ಹೀಗೆ ಮನುಷ್ಯರ ಮಧ್ಯದಲ್ಲಿ ಅನೇಕರು ಮಾತನಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ ಈ ಸಮಾಜದಲ್ಲಿ. ಪ್ರಿಯರಾದ ದೇವರ ಮಕ್ಕಳಿರ, ನಿನ್ನೆ ದಿನದಂದು ಕೆಲವು ವಿಷಯಗಳನ್ನು ತಿಳಿದಿದ್ದೀವಿ. ಯೇಸು ಪ್ರಭು ಮೂಲಕ ತಂದೆಯಾದ ಆ ದೇವರು, ಸರ್ವೇಶ್ವರನು, ಪರಮಾತ್ಮನು ಯೇಸು ಕ್ರಿಸ್ತರ ಮೂಲಕ ಜಗತ್ತನ್ನು ಉಂಟು ಮಾಡಿದ್ದಾರೆ ಎನ್ನುವಂಥ ವಿಷಯವನ್ನು ನೋಡಿದ್ದೇವೆ. ಮತ್ತೆ ಅಲ್ಲಿಂದನೇ ನಾವು ಪ್ರಾರಂಭ ಮಾಡೋಣ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನವನ್ನು ತೋರಿಸಿ ನಾನು ಮುಗಿಸಿದ್ದೀನಿ ಪ್ರಿಯರೇ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನ. ಮತ್ತೆ ನೋಡಿ, ಅಲ್ಲಿಂದನೇ ನಾವು ಪ್ರಾರಂಭ ಮಾಡೋಣ. ಆತನು ದೇವಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವನೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ
ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಶಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧೇಯನಾದನು ಅಂತ. ಆತನು ಪರಲೋಕದಲ್ಲಿ ಇರುವಂಥ ಸ್ಥಾನ ಎಂಥದ್ದು? ದೈವಕುಮಾರ, ದೇವರಿಗೆ ಸಮಾನನಾಗಿದ್ದಾನಂತೆ. ದೇವರಿಗೆ ಹೇಗಾಗಿದ್ದಾನೆ? ಸಮಾನನು. ದೇವರು ಹೇಗಿದ್ದಾನೆ? ದೇವರು ಹೇಗೆ ಇದ್ದಾನೆ? ಆತ್ಮಸ್ವರೂಪನಾಗಿದ್ದಾನೆ. ಆತನ ಅಗಲ, ಆತನ ಉದ್ದ ಎಷ್ಟು ಅಂತ ನೋಡುವಾಗ ಮೊದಲನೇ ಅರಸುಗಳು 8ನೇ ಅಧ್ಯಾಯ 27ನೇ ವಚನ ನೋಡಿ. ಮೊದಲನೇ ಅರಸುಗಳು 8ನೇ ಅಧ್ಯಾಯ 27ನೇ ವಚನ. ಹಳೆ ಒಡಂಬಡಿಕೆಯಲ್ಲಿರುವಂಥ ಒಂದು ಮಾತನ್ನು ಓದಿ ಪ್ರಿಯರಾದ ದೇವರ ಮಕ್ಕಳಿರ ಯಾರಾದರೂ. ಮೊದಲನೇ ಅರಸುಗಳು 8ನೇ ಅಧ್ಯಾಯ 27ನೇ ವಚನ. ದೇವರು ನಿಜವಾಗಿ ಭೂಲೋಕದಲ್ಲಿ ವಾಸಿಸುವನು. ಆಕಾಶವು, ಉನ್ನತವಾದ ಆಕಾಶವು ನಿನ್ನ ವಾಸಕ್ಕೆ ಸಾಲವು. ಹೀಗಿರುವಲ್ಲಿ ನಾನು ಕಟ್ಟಿಸಿದ ಈ ಮಂದಿರವು ಹೇಗೆ ಸಾಕಾಗಿತ್ತು? ಸಾಕು. ಯಾರು ಹೇಳಿದ್ದಾರೆ ಈ ಮಾತಂತ ನೋಡುವಾಗ, ಪ್ರಪಂಚ ದೇಶದಲ್ಲಿ ಜ್ಞಾನಿಗಳು ಯಾರಿದ್ದಾರೆ? ಪ್ರಪಂಚ ದೇಶದಲ್ಲಿ ಜ್ಞಾನಿಗಳು ಯಾರಿದ್ದಾರೆ ಅಂತ ನೋಡುವಾಗ, ಇವಾಗಲೂ ಕೂಡ ಒಂದು ವೇಳೆ ಗೂಗಲ್ ಸರ್ಚ್ ಮಾಡಿದ್ರೆ ಒಂದು ಉನ್ನತ ಜ್ಞಾನಿ, ಮಹಾಜ್ಞಾನಿ ಯಾರಿದ್ದಾರೆ ಅಂತೇಳಿ ಒಂದು ವೇಳೆ ಪರಿಶೋಧನೆ ಮಾಡಿದ್ರೆ ಮೊದಲನೇ ಸ್ಥಾನದಲ್ಲಿ ಸೊಲೊಮೋನ್ ಮಹಾರಾಜನ ಕಾಣ್ತಾನೆ. ಈ ಮಾನವರ ಮಧ್ಯದಲ್ಲಿ ಗಮನಿಸಬೇಕು, ಈ ಮಾನವರ ಮಧ್ಯದಲ್ಲಿ ಮಹಾಜ್ಞಾನಿ ಯಾರಿದ್ದಾರೆ ಅಂತೇಳಿ ಒಂದು ವೇಳೆ ಗೂಗಲ್ ಸರ್ಚ್ ಮಾಡಿದಾಗ ಯಾರು ಕಾಣ್ತಾರೆ ಮೊದಲನೇ ಸ್ಥಾನದಲ್ಲಿ ಅಂತ ನೋಡುವಾಗ ಸೊಲೊಮೋನನು. ಈತನು ಒಂದು ಕಾಲದಲ್ಲಿ ಅರಸನು, ಒಡೆಯನು, ಸುಮಾರು 40 ವರ್ಷ ಪಾಲನೆ ಮಾಡಿರುವಂಥ ವ್ಯಕ್ತಿ. ಎಷ್ಟು ವರ್ಷ ಪಾಲನೆ ಮಾಡಿದ್ದಾನೆ? 5 ವರ್ಷ 10 ವರ್ಷ ಅಲ್ಲ, 40 ವರ್ಷ ಪಾಲನೆ ಮಾಡಿರುವಂಥ ವ್ಯಕ್ತಿ. ದೊಡ್ಡ ಶ್ರೀಮಂತನು, ಮಹಾಜ್ಞಾನಿ. ಆತನು ದೇವರ ಬಗ್ಗೆ ಹೇಳುವಂಥ ಮಾತೇನು ಗೊತ್ತಾ? ದೇವರ ಬಗ್ಗೆ ಪರಿಶೋಧನೆ ಮಾಡಿ ಹೇಳಿರುವಂಥ ಮಾತನ್ನು ಪರಿಶೋಧನೆ ಮಾಡುವಾಗ, ಆಕಾಶ ಮಹಾ ಆಕಾಶ ಸಹಿತ ದೇವರೇ ನಿಮಗೆ ಇಡಿಸಲಾರದು ಅಂತಾರೆ. ದೇವರೇ ನಿಮಗೆ ಇಡಿಸಲಾರದು. ಈ ಬೆನಕನಹಳ್ಳಿ ಗ್ರಾಮದಲ್ಲಿ ಮೆಥಡಿಸ್ಟ್ ಚರ್ಚ್ ಎನ್ನುವಂಥದ್ದು ಅದ್ಭುತವಾಗಿ ಸಭೆಯವರು ಎಲ್ಲರೂ ಸೇರಿ ನಿರ್ಮಾಣ ಮಾಡಿಕೊಂಡಿದ್ದೀರ. ಇದಕ್ಕೆ ಹಿರಿಯರ ಬೆಂಬಲ ಇದೆ. ಇದು ನೋಡಿದಾಗ ಒಂದು ಅದ್ಭುತವಾದಂಥ ಮಂದಿರ ಕಾಣುತ್ತೆ, ನಾವು ಕಟ್ಟಿಕೊಂಡಿರುವಂಥದ್ದು. ಒಂದು ಕಾಲದಲ್ಲಿ ಸೊಲೊಮನ್ ಮಹಾರಾಜನು ಬಂಗಾರದ ಮೂಲಕ ಅದ್ಭುತವಾಗಿ ಮಂದಿರವನ್ನು ನಿರ್ಮಾಣ ಮಾಡ್ತಾನೆ. ಯಾರಿಗೋಸ್ಕರ ಮಂದಿರವನ್ನು ನಿರ್ಮಾಣ ಮಾಡ್ತಾರೆ ಅಂತ ನೋಡುವಾಗ ದೇವ್ರಿಗೋಸ್ಕರ ಮಂದಿರವನ್ನು ನಿರ್ಮಾಣ ಮಾಡಿದಾಗ ಆ ಸೊಲೊಮೋನನು ಹೇಳಿರುವಂಥ ಮಾತೇನು ಗೊತ್ತಾ? ದೇವರೇ, ಆಕಾಶ ಮಹಾ ಆಕಾಶ ಸಹಿತ ಹಿಡಿಸಲಾರದು. ಆಕಾಶ ಮಹಾ ಆಕಾಶ ಸಹಿತ ಹಿಡಿಸಲಾರದು. ಆಕಾಶ ಮಹಾ ಆಕಾಶ, ಉನ್ನತವಾದಂಥ ಆಕಾಶಗಳು ನಿನ್ನ ವಾಸಕ್ಕೆ ಸಾಲದು ಅಂತ ಹೇಳ್ತಾರೆ ಅವರು. ಅರ್ಥ ಏನು ಅಂದರೆ ದೇವರು ಎಷ್ಟು ಅಗಲ ಇದ್ದಾರೆ, ಎಷ್ಟು ಉದ್ದ ಇದ್ದಾರೆ ಗೊತ್ತಾಗುತ್ತಾ? ಏನಮ್ಮ, ದೇವರು ಎಷ್ಟು ಅಗಲ ಇದ್ದಾರೆ, ಎಷ್ಟು ಎತ್ತರ ಇದ್ದಾರೆ ಗೊತ್ತಾಗುತ್ತಾ? ಒಂದು ವೇಳೆ ಗೊತ್ತು ಮಾಡ್ಕೋಬೇಕಾದ್ರೆ ಹೊರಗಡೆ ಹೋಗಿ ಒಂದು ಸಾರಿ ಆಕಾಶ ಅಗಲ ಉದ್ದ ಒಂದು ಸಾರಿ ಪರಿಶೋಧನೆ ಮಾಡಿ. ಆಕಾಶ ಇದೆಯಲ್ಲ, ಆಕಾಶ ಎಷ್ಟು ಎತ್ತರ ಇದೆಯೋ ಎಷ್ಟು ಅಗಲ ಇದೆಯೋ ಒಂದು ಸಾರಿ ಪರಿಶೋಧನೆ ಮಾಡಿ. ವಿಜ್ಞಾನಿಗಳು ಪರಿಶೋಧನೆ ಮಾಡಿದ್ದಾರೆ, ಅದು ಎಷ್ಟು ಅಗಲ ಇದೆಯೋ ಎಷ್ಟು ಎತ್ತರ ಇದೆಯೋ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆಕಾಶದ ವಿಷಯದಲ್ಲಿ ಕೈ ಎತ್ತಿದ್ದಾರೆ ಅವರು. ನಮಗೆ ಗೊತ್ತಿಲ್ಲ. ಯಾವ ವಿಷಯದಲ್ಲಿ ಗೊತ್ತಿಲ್ಲ? ಅದು ಎಷ್ಟು ಅಗಲ ಇದೆಯೋ ಎಷ್ಟು ಎತ್ತರ ಇದೆಯೋ ನಮಗೆ ಗೊತ್ತಿಲ್ಲ ಅಂತೇಳಿ ಯಾರು ಹೇಳಿದ್ದಾರಂತ ನೋಡುವಾಗ ವಿಜ್ಞಾನಿಗಳು. ಆಗಿರುವಾಗ
ಅದರ ಅಳತೆ ಗೊತ್ತಿಲ್ಲದೆ ಇರುವಾಗ, ಅಂದರೆ ಅಷ್ಟು ಉನ್ನತವಾಗಿದೆಯಂತ ಅವರು ಉದ್ದೇಶ ಅದು. ಇವಾಗ ಸೊಲೊಮೋನ್ ಮಹಾರಾಜನು ಪವಿತ್ರಾತ್ಮನ ಪ್ರೇರಣೆಯಿಂದ ಆ ಮಾತು ಹೇಳಿದ್ದಾರೆ, ದೇವರೇ, ಆಕಾಶ, ಉನ್ನತವಾದಂಥ ಆಕಾಶ ನಿನ್ನ ವಾಸಕ್ಕೆ ಸಾಲದು, ಅಂದರೆ ನಿನ್ನ ವಾಸಕ್ಕೆ ಇಡಿಸದು, ಅಂದರೆ ಅಷ್ಟು ಉನ್ನತವಾಗಿ ನೀವಿದ್ದೀರಾ. ದೇವರು ಚಿಕ್ಕ ದೇವರಲ್ಲ, ಗಮನಿಸಬೇಕು. ನಿಮ್ಮ ಧ್ಯಾನ, ನಿಮ್ಮ ಆಲೋಚನೆ ದೇವರ ಮಾತಿನ ಮೇಲೆ ಇರಲಿ. ಅಂದರೆ ದೇವರು ಅಷ್ಟು ಅದ್ಭುತವಾಗಿ ಉನ್ನತವಾಗಿದ್ದಾರೆ ಪ್ರಿಯರಾದ ದೇವರ ಮಕ್ಕಳಿಗೆ. ಆಕಾಶ, ಮಹಾ ಆಕಾಶ ಸಹಿತ ಇಡಿಸಲಾರದ ದೊಡ್ಡ ದೇವರು, ಮಹಾದೇವರು. ಆ ಮಹಾದೇವರಿಗೆ, ದೊಡ್ಡ ದೇವರಿಗೆ, ಶ್ರೇಷ್ಠ ದೇವರಿಗೆ ಶ್ರೇಷ್ಠ ಮಗನು ಯಾರಂತ ನೋಡುವಾಗ ಯೇಸು ಪ್ರಭು. ಯೇಸು ಪ್ರಭು ದೈವ ಕುಮಾರ, ದೇವರ ಮಗನು. ದೇವರ ಮಗನಾಗಿರುವಂಥ ಈತನೇ ಹೇಗಿದ್ದಾನಂತ ನೋಡುವಾಗ ಆತನಿಗೆ ಸರಿ ಸಮಾನನು ಅಂತಿರುತ್ತೆ. ಯಾರಿಗೆ ಸರಿ ಸಮಾನನು ಅಂತ ನೋಡುವಾಗ ದೇವರಿಗೆ ಸರಿ ಸಮಾನನು, ಅಂದರೆ ದೇವರು ಎಷ್ಟು ಉನ್ನತವಾಗಿದ್ದಾನೋ ಅಷ್ಟು ಉನ್ನತವಾಗಿ ಪ್ರಭು ಇದ್ದಾರೆ. ಅರ್ಥ ಆಗುತ್ತೆ ರೀ? ಅದಕ್ಕೆ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡುವಾಗ ದೇವರಿಗೆ ಸಮಾನನಾಗಿರುವಂತಹ ಪ್ರಭು ಭೂಲೋಕಕ್ಕೆ ಬರುವಾಗ ಬರಿದು ಮಾಡಿಕೊಂಡು ಬಂದಿದ್ದಾರೆ ಅಂತ ವಾಕ್ಯ ಬರೆಯಲ್ಪಟ್ಟಿದೆ. ಅದು ಆಮೇಲೆ ಅರ್ಥ ಆಗುತ್ತೆ. ಮೊದಲನೇದಾಗಿ ಆಲೋಚನೆ ಮಾಡುವಾಗ ದೇವರು ಆತ್ಮಸ್ವರೂಪನು, ಆತನು ಆಕಾಶ, ಮಹಾ ಆಕಾಶ ಸಹಿತ ಇಡಿಸಲಾರದ ದೇವರು, ದೊಡ್ಡ ದೇವರು. ಆತನ ಬಗ್ಗೆ ನಮ್ಗೆ ಅರ್ಥ ಆಗಬೇಕಾದ್ರೆ ಒಂದು ಸಾರಿ ಆಕಾಶವನ್ನು ನೋಡಿ. ನಾವೆಲ್ಲಿ ನೋಡ್ತೀವಿ? ಕೇವಲ ಸಿಲುಬೆಯಲ್ಲಿ ಯೇಸು ಪ್ರಭುವನ್ನು ನೋಡ್ತೀವಿ, ಚರ್ಚಲ್ಲಿ ಯೇಸು ಪ್ರಭುವನ್ನು ನೋಡ್ತೀವಿ ಅಲ್ಲ. ಆತನ ಸ್ವರೂಪ ಉನ್ನತವಾದಂಥ ಸ್ವರೂಪ, ಆತನ ಸ್ವರೂಪ ಅದ್ಭುತವಾದದ್ದು. ಆತನು ಮಹಾಶಕ್ತನು. ಮಹಾಶಕ್ತನಾಗಿರುವಂತಹ ಆತನು ಮನುಷ್ಯನಾಗಿ ಬರೋದಕ್ಕೆ ಕಾರಣ ಏನು? ಆ ಮನುಷ್ಯನಾಗಿ ದಾಸನಾಗೋದಕ್ಕೆ ಕಾರಣ ಏನು? ಆ ದಾಸನಾದ ಮೇಲೆ ಆ ಸಿಲುಬೆ ಮರಣವನ್ನು ಹೊಂದೋದಕ್ಕೆ ಕಾರಣ ಏನು? ಅದು ಈ ಜಗತ್ತಿಗೆ ಅರ್ಥ ಆಗಬೇಕಾಗಿದೆ. ಈ ಜಗತ್ತು ಅರ್ಥ ಮಾಡಿಕೊಳ್ಬೇಕಾಗಿದೆ ಪ್ರಿಯರಾದ ದೇವರ ಮಕ್ಕಳಿರ. ಏನು ಅರ್ಥ ಮಾಡಿಕೊಂಡಿದೆ ಅಂತ ನೋಡುವಾಗ ನಮ್ಮ ಯೇಸು ಪ್ರಭು ಪ್ರೀತಿ ಸ್ವರೂಪನು, ಕರುಣಾಸಾಗರನು, ಕಾಪಾಡ್ತಾರೆ. ಸಮಸ್ಯೆಗಳು ಬಂದಾಗ ಪರಿಹಾರ ಮಾಡ್ತಾರೆ, ರೋಗಗಳಿದ್ದಾಗ ನಿವಾರಣೆ ಮಾಡ್ತಾರೆ. ಇಷ್ಟು ಮಾತ್ರ ಗೊತ್ತು ಕ್ರೈಸ್ತ ಸಮಾಜಕ್ಕೆ. ತಿಳಿಯದ ವಿಷಯಗಳು ಬಹಳ ಇದೆ. ಯಾವಾಗ ತಿಳ್ಕೊಳ್ತಾರೆ? ಯಾವಾಗ ತಿಳ್ಕೊಳಕ್ಕಾಗುತ್ತೆ? ಸತ್ತ ನಂತರ ತಿಳ್ಕೊಳಕ್ಕಾಗುತ್ತಾ? ಪ್ರಾಣ ಹೋದ ಮೇಲೆ ದೇವ್ರ ಬಗ್ಗೆ ತಿಳ್ಕೊಳಕ್ಕಾಗುತ್ತಾ? ಇಲ್ಲ ಪ್ರಿಯ. ಬದುಕಿರುವಾಗ, ಆರೋಗ್ಯವಾಗಿದ್ದಾಗ, ಯವ್ವನ ಕಾಲದಲ್ಲಿ ಬಲ ಇದ್ದಾಗ ದೇವರನ್ನು ಅರ್ಥ ಮಾಡಿಕೊಳ್ಬೇಕು, ದೇವರ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಬೇಕು. ದೇವರನ್ನು ಕುರಿತು ಹೇಳುವಾಗ ಆಕಾಶ, ಮಹಾ ಆಕಾಶ ಸಾಲದು ಅಂದಾಗ ಆತನ ಸರಿ ಸಮಾನವಾಗಿದ್ದಾನಂತೆ ಪ್ರಭು. ಆತನ ಮೂಲಕ ಜಗತ್ತು ಉಂಟಾಗಿದೆಯಂತೆ. ಈ ಜಗತ್ತನ್ನು ನೋಡುವಾಗ, ಈ ಪಂಚಭೂತಗಳನ್ನು ನೋಡುವಾಗ ಆತನ ಮೂಲಕ ಉಂಟಾಗಿದೆ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನವನ್ನು ನೋಡಿ ಪ್ರಿಯರಾದ ದೇವರ ಮಕ್ಕಳಿಗೆ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನದವರೆಗೆ ಆಲೋಚನೆ ಮಾಡಿ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆತನ ಮೂಲಕವಾಗಿ ಸಮಸ್ತ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವು ದೇವರಾಗಿತ್ತು. ವಾಕ್ಯವು ಎಂಬುವನು ಆತನ ಮೂಲಕ, ವಾಕ್ಯದ ಮೂಲಕ ಜಗತ್ತು ಉಂಟಾಯಿತು ಅಂತಿರುತ್ತೆ. ಆ ವಾಕ್ಯ ಎಂಬುವ ಆತನು ಮನುಷ್ಯನ ಅವತಾರವನ್ನು ಧರಿಸಿಕೊಂಡು ಮಾನವರ ಮಧ್ಯದಲ್ಲಿ ಬಂದಿದ್ದಾನಂತೆ. ಮಾನವರ ಮಧ್ಯದಲ್ಲಿ
ಮಾನವರ ಮಧ್ಯದಲ್ಲಿ ಯಾಕೆ ಬರಬೇಕು ಅಂತ ಮಹಾಪುರುಷನು, ಮಾನವರ ಮಧ್ಯದಲ್ಲಿ ಯಾಕೆ ಬರಬೇಕು ಮಹಾಶಕ್ತನು, ಮಾನವರ ಮಧ್ಯದಲ್ಲಿ ಬಂದಾಗ ಅದು ಕೂಡ ಎಂಥ ಕುಟುಂಬದಲ್ಲಿ, ಸಾಮಾನ್ಯ ಕುಟುಂಬದಲ್ಲಿ. ಕಾರ್ಪೆಂಟ್ರು, ತಂದೆ ಬಂದು ಕಾರ್ಪೆಂಟ್ರು, ಒಂದು ಚಿಕ್ಕ ಉದ್ಯೋಗ, ಚಿಕ್ಕ ಕೆಲಸ ಮಾಡೋರು, ಸಾಮಾನ್ಯ ಕುಟುಂಬ. ಅದು ದೇಶ ನೋಡುವಾಗ ಉನ್ನತವಾದಂಥ ದೇಶನ, ಒಂದು ಬೆತ್ಲೆಹೆಮ್ ಎನ್ನುವಂಥದ್ದೊಂದು ಗ್ರಾಮ. ಒಂದು ಗ್ರಾಮದಲ್ಲಿ, ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಬೇಕಾ? ಯಾಕೆ ಜನಿಸ್ಬೇಕಾತ? ರಕ್ಷಣೆ ಕೊಡಬೇಕಂದ್ರೆ ಯಾವುದೊಂದು ರೀತಿಯಲ್ಲಿ ಒಂದು ದಾರಿಯಲ್ಲಿ ಕೊಡ್ಬೋದಾಗಿತ್ತಲ್ವಾ? ಯಾಕೆ ಆತನು ಜನಿಸಿದ್ದಾರೆ? ಯಾಕೆ ಆತನು ಸಾಮಾನ್ಯನಾಗಿ ಬಂದಿದ್ದಾನೆ, ಬರೆದು ಮಾಡಿಕೊಂಡು ಬಂದಿದ್ದಾನೆ? ಪ್ರಿಯರಾದ ದೇವರ ಮಕ್ಕಳಿರ, ಪ್ರತಿ ಕ್ರೈಸ್ತರು ಯೋಚನೆ ಮಾಡಬೇಕಾದಂಥ ಅಂಶ. ನಾವು ಏನು ಯೋಚನೆ ಮಾಡ್ತೀವಿ? ನಮ್ಮ ಯೋಚನೆ ಏನು? ಗೇಣು ಹೊಟ್ಟೆ ಇದೆ, ಗೇಣು ಹೊಟ್ಟೆ ತುಂಬಿಸ್ಕೋಬೇಕು. ಗೇಣು ಹೊಟ್ಟೆ ಏನು ಮಾಡಬೇಕು? ಗೇಣು ಹೊಟ್ಟೆಗೆ ತುಂಬಿಸ್ಕೋಬೇಕು. ಅದಕ್ಕೋಸ್ಕರ ವಿದ್ಯೆಯನ್ನು ಕಲಿಬೇಕು. ಗೇಣು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಎಷ್ಟು ವಿದ್ಯೆಗಳಿದೆ? ಕೋಟಿ ವಿದ್ಯೆಗಳು. ಎಷ್ಟು ವಿದ್ಯೆಗಳು? ಕೋಟಿ ವಿದ್ಯೆಗಳು. ಯಾವುದಕ್ಕೆ ಅಂತ ನೋಡುವಾಗ ಹೊಟ್ಟೆಗೋಸ್ಕರ. ಹೊಟ್ಟೆ ಯಾಕಂತ ನೋಡುವಾಗ ಬದುಕೋದಕ್ಕೋಸ್ಕರ. ಬದುಕು ಯಾಕಂತ ನೋಡುವಾಗ ಒಬ್ಬನಂತಾನೆ ನನ್ನ ಹೆಂಡತಿಗೋಸ್ಕರ ಅಂತಾನೆ, ಇನ್ನೊಬ್ಬನಂತಾನೆ ಇನ್ನೊಬ್ಬನು ಪ್ರಜೆಗಳಿಗೋಸ್ಕರ ಅಂತಾನೆ, ಮತ್ತೊಬ್ಬರಂತಾರೆ ಉದ್ಯೋಗದಗೋಸ್ಕರ ಅಂತಾರೆ. ಒಬ್ಬೊಬ್ಬರು ಒಂದೊಂದು ವಿಷಯವನ್ನು ಹೇಳ್ತಾರೆ. ಆದರೆ ಮನುಷ್ಯರಿಗೆ ಜನ್ಮ ಪರಮಾರ್ಥ ಗೊತ್ತಿಲ್ಲ, ಜೀವಿತ ಪರಮಾರ್ಥ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಲೋಕದಲ್ಲಿ ಹುಟ್ಟಿದ್ದೀನಿ, ಅದಕ್ಕೆ ಊಟ ಮಾಡಬೇಕು, ತಿನ್ನಬೇಕು, ಕುಡಿಬೇಕು, ಸುಖವಾಗಿ ಬಾಳಬೇಕು, ಅದಕ್ಕೆ ಉದ್ಯೋಗ ಮಾಡಬೇಕು, ಅದಕ್ಕೆ ಸಂಪಾದನೆ ಮಾಡಬೇಕು, ಅದಕ್ಕೆ ಈ ಲೋಕದಲ್ಲಿ ಏನೋ ಒಂದು ವ್ಯಾಪಾರ ಮಾಡಿಕೊಂಡು ಜೀವಿಸಬೇಕು ಅಂತೇಳಿ ಮನುಷ್ಯನು ಬದುಕೋದಕ್ಕೆ ಕಲ್ತಿದ್ದಾನೆ. ಆದರೆ ಮನುಷ್ಯನಾಗಿ ನಾನು ಯಾಕೆ ಹುಟ್ಟಿದ್ದೀನಿ ಎನ್ನುವಂಥದ್ದು ಕಲ್ತಿಲ್ಲ. ನಾನು ಯಾಕೆ ಈ ಲೋಕದಲ್ಲಿ ಬಂದಿದ್ದೇನೆ, ಪ್ರಭು ಯಾಕೆ ಈ ಲೋಕಕ್ಕೆ ಬಂದಿದ್ದಾನೆ ಎಂದು ಲೋಕದಲ್ಲಿ ಇದ್ದಂಥ ಮಾನವರು ಜನ್ಮ ಪರಮಾರ್ಥ ತಿಳ್ಕೊಂಡಿಲ್ಲ. ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂಥ ಕ್ರೈಸ್ತರು ಯೇಸು ಪ್ರಭು ಯಾಕೆ ಬಂದಿದ್ದಾರೆ ಅರ್ಥ ಮಾಡಿಕೊಂಡಿಲ್ಲ. ಅರ್ಥ ಮಾಡಿಕೊಳ್ಳದೆ ಅವರೊಂದು ರೀತಿಯಲ್ಲಿ ಜೀವಿಸ್ತಾ ಇದ್ದಾರೆ. ಅದೇ ಪ್ರಕಾರ ನಾವು ಒಂದು ರೀತಿಯಲ್ಲಿ ಜೀವಿಸ್ತಾ ಇದ್ದೀವಿ. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡುವಾಗ ಮಾನವರಿಗೋಸ್ಕರ ಬಂದಿದ್ದಾರಂತೆ. ಮಾನವರು ಯಾರು? ಮಾನವರು ಯಾರು ಅಂತ ನೋಡುವಾಗ ಸಾಕ್ಷಾತ್ತು ಸರ್ವೇಶ್ವರನ ಮಕ್ಕಳು. ಎಲ್ಲಿದ್ದಾರೆ ಅವರಂತ ನೋಡುವಾಗ ಭೂಲೋಕದಲ್ಲಿದ್ದಂಥ ಸರ್ವಮಾನವರು ಸಾಕ್ಷಾತ್ತು ದೇವರ ಮಕ್ಕಳು. ದೇವರ ಮಕ್ಕಳಾಗಿರುವಂಥ ನಮಗೆ ಒಂದು ಪ್ರಾಮುಖ್ಯವಾದಂಥ ವಿಷಯವನ್ನು ಕಲಿಸೋದಕ್ಕೆ, ಪ್ರಾಮುಖ್ಯವಾದಂಥ ವಿಷಯವನ್ನು ಈ ಲೋಕದಲ್ಲಿ ಕುಲ, ಜಾತಿ, ಮತ ಎನ್ನುವಂಥದ್ದು ಮನುಷ್ಯನ ಮೂಲಕ ಬಂದದ್ದು, ದೇವರ ಮೂಲಕ ಬಂದಿಲ್ಲ. ಆನಂತರ ಅನೇಕ ಪಾಪಗಳು, ದೇವರನ್ನು ಅರ್ಥ ಮಾಡಿಕೊಳ್ಳದೆ ಅನೇಕ ಪಾಪಗಳು ಈ ಲೋಕದಲ್ಲಿ ಜೀವಿಸ್ತಾ ಇದ್ದಾರೆ. ದೇವರ ಬಗ್ಗೆ ಮನುಷ್ಯನಿಗೆ ಅರ್ಥ ಆಗಬೇಕು. ಅದಕ್ಕೆ ದೇವರನ್ನು ಉನ್ನತವಾಗಿ ಪರಿಚಯ ಮಾಡೋದಕ್ಕೆ ಪ್ರಭು ಬಂದರು. ಅದೇ ಪ್ರಕಾರ ನಮ್ಮ ಬಗ್ಗೆ ಅರ್ಥ ಆಗಬೇಕು. ನಮ್ಮ ಬಗ್ಗೆ ಏನು ಅರ್ಥ ಆಗಬೇಕು? ನಮ್ಮ ಬಗ್ಗೆ ಏನು ಅರ್ಥ ಆಗಬೇಕು? ಇವಾಗ ನೀವೆಲ್ಲರೂ ಇಲ್ಲಿ ಕೂತ್ಕೊಂಡಿದ್ದೀರಲ್ಲ, ಎಲ್ಲರೂ ಇಲ್ಲಿ ಬಂದು ಕೂತ್ಕೊಂಡಿದ್ದೀರ, ವಾಕ್ಯವನ್ನು ಕೇಳ್ತಾ ಇದ್ದೀರಾ. ನೀವುಗಳು ಒಂದು ಸಾರಿ ಕನ್ನಡಿ ಮುಂದೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತೀರ. ನೋಡುವಂಥ ಆಕಾರ ಇದೆಯಲ್ಲ, ನೋಡುವಂಥ ಆಕಾರ ನೀವಲ್ಲ. ನೋಡುವಂಥ ಕಾಣುವಂಥ ಆಕಾರ ಇದೆಯಲ್ಲ, ಈ ಕಾಣುವಂಥ ಶರೀರ ಇದೆ ನೋಡಿ, ಕಾಣುವಂಥ ಈ ಶರೀರ ಸ್ತ್ರೀ ಆಕಾರ, ಪುರುಷನ ಆಕಾರ, ಮಕ್ಕಳ ಆಕಾರ. ಹೊರಗಡೆ ಕಾಣುವಂಥ ಆಕಾರ ಪ್ರಿಯರಾದ ದೇವರ ಮಕ್ಕಳಿದೆ, ನೀವಲ್ಲ. ಹೊರಗಡೆ ನೀವೆಲ್ಲರಿಗೂ ಕಾಣ್ತಾ ಇದ್ದೀರಾ ಮುಖಾಮುಖಿಯಾಗಿ? ಎಲ್ಲರೂ ಒಬ್ರಿಗೊಬ್ರು ನೋಡ್ತಾ ಇದ್ದೀರಾ? ರೂತಳು, ಎಸ್ತೇರಳು,
ದಾವೀದನು, ಇಲ್ಲಾಂದರೆ ಸೊಲೊಮೋನನು ಅಂಥೇಳಿ ಹೆಸರಿಟ್ಟು ಕರಿತಾ ಇದ್ದೀವಲ್ಲ. ಕರೆಯುವಂಥದ್ದು, ನೋಡುವಂಥದ್ದು ಏನು ನೋಡ್ತಾ ಇದ್ದೀವಿ? ಹೊರಗಡೆ ನೋಡುವಂಥದ್ದು, ಹೊರಗಡೆ ಹೊರಗಡೆ ಕಾಣುವಂಥ ಆಕಾರ ಇದೆಯಲ್ಲ ಪ್ರಿಯರಾದ ದೇವರ ಮಕ್ಕಳಿರ, ನೀವಲ್ಲ ಪ್ರಿಯರೇ. ಹೊರಗಡೆ ಕಾಣುವಂಥದ್ದು ನೀವು ಧರಿಸಿಕೊಂಡಿರುವಂಥ ಶರೀರ, ನೀವಲ್ಲ. ಹೊರಗಡೆ ಕಾಣುವಂಥದ್ದು ನೀವು ಧರಿಸಿಕೊಂಡಿರುವಂಥ ಶರೀರ ಮಾತ್ರ. ಇಲ್ಲಿ ನೋಡಿ ಪ್ರಿಯರಾದ ದೇವ್ರ ಮಕ್ಕಳಿರ, ಎಲ್ಲರಿಗೂ ಒಂದೊಂದು ಶರೀರ ಕೊಡಲ್ಪಟ್ಟಿದೆ. ಕೆಲವರು ಎತ್ತರ ಇರ್ತಾರೆ, ಗಿಡ್ಡಕ್ಕಿರ್ತಾರೆ, ಕಪ್ಪಗಿರ್ತಾರೆ, ಹೌದಲ್ವಾ? ಇನ್ನೊಂದು ರೀತಿಯಲ್ಲಿ ಅಂಗವಿಕಲರಾಗಿ, ಕಣ್ಣು ಕಾಣದೆ, ಕಿವಿ ಕೇಳದೆ, 2 ಕೈ ಇಲ್ಲದವರು, 2 ಕಾಲುಗಳು ಇಲ್ಲದವರು, 2 ಕಣ್ಣುಗಳು ಇಲ್ಲದವರು ನೋಡ್ತಾ ಇರ್ತೀವ. ಇವೆಲ್ಲ ಏನಂತ ನೋಡುವಾಗ ಇವೆಲ್ಲ ನಾವು ಧರಿಸಿಕೊಂಡಿರುವಂಥ ಶರೀರಗಳೇ ವಿನಃ ನಾವಲ್ಲ. ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಯಾಕೆ ಹೇಳ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗುತ್ತೆ. ಮಹಾಜ್ಞಾನದ ವಿಷಯಗಳನ್ನು ತಿಳಿಸ್ತಾ ಇದ್ದೀನಿ. ಅದು ದೇವರು ತಿಳಿಸ್ಕೊಟ್ಟಿರುವಂಥ ವಿಷಯ, ನಂದೇನಲ್ಲ. ಪ್ರಿಯರ ದೇವ್ರ ಮಕ್ಕಳಿರ, ಹೊರಗಡೆ ನೋಡುವಂಥದ್ದು ಏನಂತ ನೋಡುವಾಗ ದೇಹ ಮಾತ್ರ. ಈ ದೇಹ ಏನಾಗುತ್ತೆ ಅಂತ ಹೇಳಿದ್ದಾರೆ? ಈ ದೇಹ ಹೊರಗಡೆ ಕಾಣುವಂಥ ಈ ದೇಹ ಏನಾಗುತ್ತೆ ಅಂತ ಹೇಳಿದ್ದಾರೆ? ನಿನ್ನೆ ಒಂದು ಮಾತನ್ನು ನೋಡಿದ್ದೀವಲ್ವಾ? ಯಾವುದು? ಪೇತ್ರನ ಬರೆದ ಪತ್ರಿಕೆ 1ನೇ ಅಧ್ಯಾಯ 24ನೇ ವಚನ ನೋಡಿದ್ದೀವ? ಪೇತ್ರನ ಬರೆದ ಪತ್ರಿಕೆ 1ನೇ ಅಧ್ಯಾಯ. ನರಜಾತಿಯೆಲ್ಲ ಹುಲ್ಲಿನ ಹಾಗಿದೆ, ಅದರ ಪ್ರಭಾವವೆಲ್ಲ ಹುಲ್ಲಿನ ಹೂವಿನಂಥದೇ. ಹುಲ್ಲು ಒಣಗಿ ಹೋಗುವುದು, ಹೂವು ಉದರಿ ಹೋಗುವುದು. ಅಂದರೆ ಹೊರಗಡೆ ಧರಿಸಿಕೊಂಡಿರುವಂಥದ್ದು ಏನಪ್ಪ ಅಂತ ನೋಡುವಾಗ ದೇಹಗಳು. ಆ ದೇಹಗಳಿಗೆ ದೇವರು ಹೇಳಿರುವಂಥದ್ದೇನು? ನರಜಾತಿಯೆಲ್ಲ ಹೂವಿನ ಹಾಗಿದೆ, ಹುಲ್ಲಿನ ಹಾಗಿದೆ, ಅದರ ಪ್ರಭಾವವೆಲ್ಲ ಹುಲ್ಲಿನ ಹೂವಿನಂಥದೇ. ಅಂದರೆ ಒಂದು ಸಾರಿ ಹುಲ್ಲನ್ನು ನೋಡಿ, ಹೂವನ್ನು ನೋಡಿ. ಹುಲ್ಲು ಯಾವ ರೀತಿ ಇದೆಯೋ, ಅಂದರೆ 1 ದಿನ 2 ದಿನ ಸ್ವಲ್ಪ ದಿನ ಮಾತ್ರ ಹುಲ್ಲು ಹಸಿರಾಗಿ ಕಾಣುತ್ತೆ, ಆಮೇಲೆ ಏನಾಗುತ್ತೆ? ಒಣಗಿ ಹೋಗುತ್ತೆ. ಹೂವು 1 ದಿನ ಅದ್ಭುತವಾಗಿ ಒಳೆಯುತ್ತೆ, ಹರಳುತ್ತೆ, ಆಮೇಲೆ ಅದೇನಾಗುತ್ತೆ? ಬಾಡಿ ಹೋಗುತ್ತೆ. ಅದೇ ಪ್ರಕಾರ ನೀವು ಧರಿಸಿಕೊಂಡಿರುವಂಥ ಈ ಶರೀರ, ಅದೇ ಪ್ರಕಾರ ನೀವು ಧರಿಸಿಕೊಂಡಿರುವಂಥ ಶರೀರ ಏನಾಗುತ್ತೆ? ಬಾಡಿ ಹೋಗುತ್ತೆ, ಒಣಗಿ ಹೋಗುತ್ತೆ, ಉದುರಿ ಹೋಗುತ್ತೆ, ನೆಲದ ಪಾಲಾಗುತ್ತೆ, ಆನಂತರ ಮಣ್ಣು ಪಾಲಾಗುತ್ತೆ, ಇಲ್ಲಾಂದರೆ ಬೂದಿ ಪಾಲು. ಏನಾಗುತ್ತೆ? ಬೂದಿ ಆಗುವಂಥದ್ದು. ನೀವು ಧರಿಸಿಕೊಂಡಿರುವಂಥ ದೇಹನ? ಹೌದು. ಒಳಗಡೆ ಆತ್ಮ ಇದೆಯಲ್ಲ, ಈ ಆತ್ಮನೇ ನೀವು. ಆತ್ಮನೇ ಯಾರು ಹೇಳಿ? ಆತ್ಮನೇ ನೀವು. ಈ ಆತ್ಮನ ಬಗ್ಗೆ ದೇವರು ಏನು ಹೇಳಿದ್ದಾರೋ ಒಂದು ಸಾರಿ ನೋಡೋಣ. ಯೋಹಾನನ ಬರೆದ ಸುವಾರ್ತೆ 6ನೇ ಅಧ್ಯಾಯ 63ನೇ ವಚನವನ್ನು ನೋಡಿ. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 63ನೇ ವಚನ. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 63ನೇ ವಚನ. ಬದುಕಿಸುವಂಥದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ ಎಂದು ಹೇಳಿದೆ. ಸಾಕು ನೋಡಿ, ಗಮನಿಸ್ರಿ ಪ್ರಿಯರಾದ ದೇವರ ಮಕ್ಕಳಿರ. ಬದುಕಿಸುವಂಥದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ ಅಂತ ಹೇಳ್ತಾರೆ. ಅಂದರೆ ಹೊರಗಡೆ ಧರಿಸಿಕೊಂಡಿರುವಂಥದ್ದು ಏನಪ್ಪ ಅಂತ ನೋಡುವಾಗ ಮಾಂಸ. ಒಳಗಡೆ ಏನಿದೆ? ಎಲುಬುಗಳಿದೆ, ನರಗಳಿದೆ, ಆಮೇಲೆ ಮಾಂಸ ಇದೆ, ಮೇಲ್ಗಡೆ ಚರ್ಮ. ಹೌದಲ್ವ? ಮೇಲ್ಗಡೆ ಏನು ಕಾಣ್ತಾ ಇದೆ? ಚರ್ಮ ಕಾಣ್ತಾ ಇದೆ. ಅಂದರೆ ಇದನ್ನು ನಡಿಬೇಕು, ಮಾತಾಡಬೇಕಂದ್ರು, ತಿನ್ನಬೇಕಂದ್ರು, ಊಟ ಮಾಡಬೇಕು, ಕೆಲಸ ಮಾಡಬೇಕು, ಬಂಧು ಮಿತ್ರರ ಬಳಿಯಲ್ಲಿ ಹೋಗಬೇಕು ಅಂದರೆ ಏನಿರಬೇಕು? ಆತ್ಮ ಇರಬೇಕು. ಆತ್ಮ ಇಲ್ಲದೆ ಹೋದರೆ ಏನಾಗುತ್ತೆ? ಇವಾಗ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಮಾತನಾಡುವಂಥದ್ದು ನನ್ನನ್ನು ಏನು ನೋಡ್ತೀರಾ ಅಂತ ನೋಡುವಾಗ ನನ್ನ ದೇಹವನ್ನು ಮಾತ್ರ ನೀವು ನೋಡ್ತಾ ಇದ್ದೀರಾ ವಿನಃ ಒಳಗಡೆ ಆತ್ಮ ಆಗಿರುವಂಥ ನನ್ನನ್ನು ನೋಡ್ತಾ ಇದ್ದೀರಾ? ನಾನು ನಿಮಗೆ ಕಾಣಲ್ಲ, ನೀವು ನನಗೆ ಕಾಣಲ್ಲ. ಹೊರಗಡೆ ನೋಡುವಂಥದ್ದು ಏನಪ್ಪ ಅಂತ ನೋಡುವಾಗ ನೀವು ಧರಿಸಿಕೊಂಡಿರುವಂಥ ದೇಹ.
ನೀವು ಧರಿಸಿಕೊಂಡಿರುವಂಥ ದೇಹ, ನಾಗೇಶ್ ಎನ್ನುವಂಥ ದೇಹ ಧರಿಸಿಕೊಂಡಿದ್ದಾರೆ, ರಾಮು ಎನ್ನುವಂಥ ನಾನು ನನ್ನ ದೇಹವನ್ನು ಧರಿಸಿಕೊಂಡಿದ್ದೀನಿ. ಅದೇ ಪ್ರಕಾರ ಸೇವಕರು ಅವರು ತಮ್ಮ ದೇಹವನ್ನು ಧರಿಸಿಕೊಂಡಿದ್ದಾರೆ. ದೇಹವನ್ನು ದೇವರು ಕೊಟ್ಟಿದ್ದಾರೆ. ಏನು ಅರ್ಥ ಆಗುತ್ತಾ? ಈ ದೇಹ ಯಾರು ಕೊಟ್ಟಿದ್ದಾರೆ? ದೇವರು ಕೊಟ್ಟದ್ದು. ದೇವರು ಕೊಟ್ಟಂಥ ಈ ದೇಹ ನೀವು ಧರಿಸ್ಕೊಂಡಿದ್ದೀರಾ. ಈ ದೇಹವನ್ನು ಕುರಿತು ಆಲೋಚನೆ ಮಾಡುವಾಗ ಒಂದು ದಿನ ಇಲ್ಲಂದರೆ ಒಂದು ದಿನ ಏನಾಗುತ್ತೆ? ನೆಲದ ಪಾಲಾಗುತ್ತೆ, ಮಣ್ಣು ಪಾಲಾಗುತ್ತೆ. ಇವು ನೋಡಿ, ನಾನು ನಿಮ್ಮ ಬಳಿಯಲ್ಲಿ ಮಾತನಾಡ್ತೀನಿ. ಒಂದು 4 ದಿನ ಆದಮೇಲೆ, 4 ದಿನ ಆದಮೇಲೆ, ಸ್ವಲ್ಪ ದಿನ ಆದಮೇಲೆ ನಾನು ಮರಣ ಹೊಂದುತ್ತೀನ? ಹೌದಲ್ವ? ಮರಣ ಹೊಂದಿದಾಗ ಸುದ್ದಿ ಕೇಳಿದಾಗ ಇಲ್ಲಿರುವಂಥ ಈ ಗ್ರಾಮದಲ್ಲಿದ್ದಂಥ ಒಬ್ಬರೋ ಇಬ್ಬರೋ 4 ಜನನೂ ನೋಡೋದಕ್ಕೆ ಬರ್ತೀರ. ಸೀದಾ ಬಂದ ಮೇಲೆ ಮನೆಯಲ್ಲಿ ಹೋಗಿ ವಿಚಾರ ಮಾಡ್ತೀರಾ. ನನ್ನ ಮಕ್ಕಳು ಇರ್ತಾರೆ, ಇಲ್ಲ ಹೆಂಡತಿ ಇರ್ಬೋದು. ಮಕ್ಕಳ ಬಳಿಯಲ್ಲಿ ಹೋಗಿ ಕೇಳ್ತೀರ, ಏನಯ್ಯ ಮತ್ತು ನಿಮ್ಮ ತಂದೆಯವರು ಎಷ್ಟು ಗಂಟೆಗೆ ಹೋದರು, ಎಷ್ಟು ಗಂಟೆಗೆ ಹೋದರು ಕೇಳ್ತೀರಾಯ? ಎಷ್ಟು ಗಂಟೆಗೆ ಹೋದರು, ಎಷ್ಟು ಗಂಟೆಗೆ ಹೋದರು ಅಂತ ಹೇಳಿದ್ರು. ಒಂದು ಪೆಟ್ಟಿಗೆಯಲ್ಲಿ, ಆ ಪೆಟ್ಟಿಗೆಯಲ್ಲಿ ಈ ದೇಹ ಇರುತ್ತೆ. ಇದೇ ಮುಖ ಇದೆಯಾ? ಮುಖ ಇದೇ ಇದೆಯಾ? ಇದೇ ಮುಖ ಇರುತ್ತೆ, ಇದೇ ಕೈಗಳಿರುತ್ತೆ, ಇದೇ ದೇಹ ಇರುತ್ತೆ, ಇದೇ ಕಾಲುಗಳಿರುತ್ತೆ. ಕಾಲು ಚೇಂಜ್ ಆಗಿಲ್ಲ, ಮುಖ ಚೇಂಜ್ ಆಗಿಲ್ಲ, ಏನೂ ಚೇಂಜ್ ಆಗಿಲ್ಲ. ಎಲ್ಲಿದೆ ಇದು? ಪೆಟ್ಟಿಗೆಯಲ್ಲಿಟ್ಟಿದ್ದಾರೆ. ಬಿಳಿ ವಸ್ತ್ರವನ್ನು ಸುತ್ತಿ ಎಲ್ಲಿಟ್ಟಿದ್ದಾರೆ? ಪೆಟ್ಟಿಗೆಯಲ್ಲಿಟ್ಟಿದ್ದಾರೆ. ಪೆಟ್ಟಿಗೆಯಲ್ಲಿ ಈ ದೇಹ ಇಟ್ಟಿದ್ದಾರಾ? ಪೆಟ್ಟಿಗೆಯಲ್ಲಿ ಈ ದೇಹವನ್ನು ಇಟ್ಟಿದ್ದಾರಾ? ಇಟ್ಟು ಏನಂತ ಹೇಳ್ತಾ ಇದ್ದಾರೆ? ರಾಮು ಎಷ್ಟು ಗಂಟೆಗೆ ಹೊರಟೋದ್ರು? ಹೋಗಿದ್ದಾರಾ? ಎಲ್ಲಿಗೆ ಹೋದ್ರು? ರಾಮು ಹೊರಟೋದ್ರು. ಎಷ್ಟು ಗಂಟೆ? ಇಷ್ಟು ಗಂಟೆಗೆ ಹೊರಟೋದ್ರು ಅಯ್ಯ ಅಮ್ಮ ಹೇಳ್ತಾರ. ಮತ್ತು ಇಲ್ಲಿ ಮಲಗಿಸಿರೋದೇನದು? ಮಲಗಿಸಿರೋದೇನದು? ರಾಮು ಧರಿಸಿಕೊಂಡಿರುವಂಥ ದೇಹ. ದೇಹ ಏನಾಗಿದೆ? ಅದು ಹೆಣ ಆಗಿದೆ. ರಾಮು ಧರಿಸಿಕೊಂಡಿರುವಂಥ ಈ ದೇಹ ಏನಾಗಿದೆ? ಹೆಣ, ಸತ್ತ ಶವ. ಯಾಕಿಟ್ಟಿದ್ದಾರೆ ಅಲ್ಲಿ? ಯಾಕಿಟ್ಟಿದ್ದಾರಲ್ಲಿ ಪೆಟ್ಟಿಗೆಯಲ್ಲಿ? ಅದರಲ್ಲಿ ಏನಿಲ್ಲ? ಜೀವ ಇಲ್ಲ. ಅದರಲ್ಲಿ ಯಾರಿಲ್ಲ? ನಾನು ಎಂಬುವಂಥ ರಾಮು ಎನ್ನುವಂಥ ಆತ್ಮ ಅದರಲ್ಲಿಲ್ಲ. ಏನಾಗಿದ್ದೀನಿ? ರಾಮು ಎನ್ನುವಂಥ ನಾನು ಈ ದೇಹ ಬಿಟ್ಟು ಹೋಗಿದ್ದೀನಿ. ನಾಗೇಶ್ ಎನ್ನುವಂಥ ಆತ್ಮ ಆ ದೇಹದಲ್ಲಿದೆ, ಇದ್ದಾರೆ. ಅವರು ಕೆಲವು ದಿನಗಳು ಇರ್ತಾರೆ, ಆನಂತರ ಅವರು ಹೋಗ್ತಾರೆ. ಅದೇ ಪ್ರಕಾರ ನೀವು ಇರ್ತೀರಾ, ಹೋಗ್ತೀರಾ? ನೀವು ಇರ್ತೀರಾ, ಇಲ್ಲೇ ಇರ್ತೀರಾ, ಹೋಗ್ತೀರಾ? ನೀವು ಧರಿಸ್ಕೊಂಡಿರುವಂಥ ಈ ದೇಹ ಬಿಟ್ಟು ಹೋಗ್ತೀರಾ. ಅವ್ರೇನು ಮಾಡ್ತಾರೆ? ಮನೆಯಲ್ಲಿ ಒಂದು ಪೆಟ್ಟಿಗೆ ತಂದು ಅದರಲ್ಲಿಟ್ಟು ಆಮೇಲೆ ಸೀದಾ ಹೊತ್ಕೊಂಡು ಹೋಗ್ತಾರೆ. ಎಲ್ಲಿಗೆ? ಸಮಾಧಿ ಮಾಡೋದಕ್ಕೆ. ಮುಗಿತಾ? ಅದ್ರ ಕೆಲಸ ಮುಗಿತಾ? ಮುಗೀತು. ಆತ್ಮ ಕೆಲಸ? ಆತ್ಮ ಕೆಲಸ ಆವಾಗ ಪ್ರಾರಂಭವಾಗುತ್ತೆ. ಆತ್ಮ ಕೆಲಸ ಏನಾಗುತ್ತೆ? ಅವಾಗ ಪ್ರಾರಂಭ. ಅಂದರೆ ಈ ದೇಹವನ್ನು ಬಿಟ್ಟು ಹೋದ ಮೇಲೆ ಆತ್ಮದ ಕೆಲಸ ಪ್ರಾರಂಭವಾಗುತ್ತೆ. ಎಲ್ಲಿ? ಭಕ್ತನಾದರೆ ಪರದೇಶಿಯಲ್ಲಿ, ಭಕ್ತಹೀನನಾದರೆ ಯಾತನೆ ಪಡುವಂಥ ಸ್ಥಳದಲ್ಲಿ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ ನೋಡಿ. 13ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ ಏನ್ರಿ 41ನೇ ವಚನವನ್ನು ನೋಡಿ ಪ್ರಿಯರಾದ ದೇವರ ಮಕ್ಕಳಿಗೆ. 13ನೇ ಅಧ್ಯಾಯ 41ನೇ ವಚನವನ್ನು. ಮನುಷ್ಯಕುಮಾರನು ತನ್ನ ದೂತರನ್ನು ಕಳಿಸುವನು. ಅವರು ಆತನ ರಾಜ್ಯದೊಳಗಿಂದ ಎಲ್ಲ ಕಂಟಕರನ್ನು ಅಧರ್ಮಿಗಳನ್ನು ಕೂಡಿಸಿ ಬೆಂಕಿ ಕೊಂಡದಲ್ಲಿ ಹಾಕುವರು. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವು ಇರುವವು. ಗೋಳಾಟ, ಕಟಕಟನೆ. ಅದಕ್ಕೆ ಆತ್ಮ ಸಾಯುವುದಿಲ್ಲ. ಏನಾಗುತ್ತೆ? ಇನ್ನೊಂದು ಮಾತೇನು? ಆತ್ಮ ಸಾಯುವುದಿಲ್ಲ. ಎರಡನೇ ಮಾತೇನು ಗೊತ್ತಿಲ್ವಾ? ಆತ್ಮ ಸಾಯುವುದಿಲ್ಲ ಅಂದಮೇಲೆ ಮತ್ತೊಂದು ಮಾತು ಏನು ಹೇಳ್ಬೇಕು ಹೇಳಿ? ಬೆಂಕಿ ಆರುವುದಿಲ್ಲ. ಆತ್ಮ ಸಾಯುವುದಿಲ್ಲ, ಬೆಂಕಿ ಆರುವುದಿಲ್ಲ. ಆತ್ಮ ಎಲ್ಲಿಗೆ ಹೋಗಿದೆ? ಆತ್ಮ ಎಲ್ಲಿಗೆ ಹೋಗಿದೆ? 60 ವರ್ಷ 70 ವರ್ಷ ದೇವರು ಕೊಟ್ಟಂಥ ಈ ಆಯುಷ್ಕಾಲವನ್ನು ಅನುಭವಿಸಿ ಆತ್ಮ ಪಾತಾಳದಲ್ಲಿ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗಿದೆ ರೀ.
ಯಾಕೆ ಹೋಗಿದೆ ಅಂತ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ, ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ, ಲೋಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನವನ್ನು ನೋಡಿ. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳಿಂದ ಧರಿಸಿಕೊಂಡು ಪ್ರತಿದಿನವೂ ವೈಭವದಿಂದ ಸುಖ ಪಡ್ತಾ ಇದ್ದಾನೆ. ಪ್ರತಿನಿತ್ಯ ಕೂಡ ಸುಖ ಸಂತೋಷ ಪಡ್ತಾ ಇದ್ದಾನೆ. ದೇವರನ್ನು ಅರ್ಥ ಮಾಡಿಕೊಂಡಿಲ್ಲ, ತಿಳ್ಕೊಂಡಿಲ್ಲ. ಒಂದು ದಿನ ಸತ್ತೋಗ್ತಾನೆ. ಸತ್ತೋದ ಮೇಲೆ ಎಲ್ಲಿಗೆ ಹೋಗ್ತಾನಂತ ನೋಡುವಾಗ ಒಂದೇ ಒಂದು ಕ್ಷಣದಲ್ಲಿ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾನೆ. ಅಲ್ಲಿ ಹೋಗಿದ್ದೆ ಆದಂತ ನೋಡುವಾಗ ಆತ್ಮ ಹೋಗಿದ್ದ್ಯಾರು? ಶರೀರ ಏನಾಗಿದೆ? ಮಣ್ಣು ಪಾಲಾಗಿದೆ. ಆತ್ಮ ಹೋಗಿದೆ. ಅದಕ್ಕೆ ಯೇಸುಪ್ರಭು ಹೇಳುವಂಥ ಮಾತೇನಂತ ನೋಡುವಾಗ, ಒಬ್ಬ ಐಶ್ವರ್ಯವಂತನಿದ್ದನು, ಅದೇ ಪ್ರಕಾರ ಒಬ್ಬ ಭಿಕ್ಷಗಾರನಿದ್ದನು. ಭಿಕ್ಷಗಾರನೇನೋ ತಿನ್ನೋದಕ್ಕೆ ಊಟ ಇಲ್ಲ, ಧರಿಸ್ಕೊಳ್ಳೋದಕ್ಕೆ ಬಟ್ಟೆ ಇಲ್ಲ, ಮೈ ತುಂಬ ಉಣ್ಣೆದ್ದವನು. ಆದರೆ ದೇವರನ್ನು ಧ್ಯಾನಿಸ್ಕೊಂಡಿದ್ದಾನೆ. ಸತ್ತೋಗಿದ್ದಾನೆ. ಸತ್ತೋದ ಮೇಲೆ ಅಂದರೆ ಒಬ್ಬ ಭಿಕ್ಷಗಾರನು ಸತ್ತೋದ ಮೇಲೆ ಏನು ನಡೆಯುತ್ತೆ, ಐಶ್ವರ್ಯವಂತನು ಸತ್ತೋದ ಮೇಲೆ ಏನು ನಡೆಯುತ್ತೋ. 22ನೇ ವಚನ ನೋಡಿ. ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಅಂದರೆ ಭಿಕ್ಷಗಾರನು ಸತ್ತಿದ್ದಾನೆ. ಎಲ್ಲಿಗೋಗಿದ್ದಾನೆ? ಅಬ್ರಹಾಮನ ಇರುವಂಥ ಸ್ಥಳಕ್ಕೆ. ಅಬ್ರಹಾಮನೆಲ್ಲಿದ್ದಾನೆ? ಪರದೇಶಿಯಲ್ಲಿದ್ದಾನೆ. ಪರದೇಶಿಯಲ್ಲಿ ಇದ್ದಂಥ ಅಬ್ರಹಾಮನ ಬಳಿಗೆ ಒಬ್ಬ ಭಿಕ್ಷಗಾರನು ಹೋಗಿದ್ದಾನೆ. ಭೂಲೋಕದಲ್ಲಿ ಭಿಕ್ಷಗಾರ, ಸತ್ತ ಮೇಲೆ ಉನ್ನತ ಸ್ಥಾನ. ಭೂಲೋಕದಲ್ಲಿ ಐಶ್ವರ್ಯವಂತ, ಸತ್ತ ಮೇಲೆ ಏನಾಗಿದ್ದಾನೆ? ಒಂದೇ ಒಂದು ಕ್ಷಣದಲ್ಲಿ ಯಾತನೆ ಪಡುವಂಥ ಸ್ಥಳಕ್ಕೆ ಸೇರಿಕೊಂಡಿದ್ದಾನೆ. ಹೇಗೆ ಐಶ್ವರ್ಯವಂತನಾಗಿದ್ದಾನೆ? ದೋಚಿಕೊಂಡಿದ್ದಾನೆ. 100 ಎಕರೆ ಅಂತಾನೆ, 100 ಎಕರೆ, 200 ಎಕರೆ, 500 ಎಕರೆ, 1000 ಎಕರೆ ಎಲ್ಲಿಂದ ಬಂತು? ಬಡವರನ್ನು ಕೊಳ್ಳೆ ಹೊಡೆದಿದ್ದಾರೆ, ಅಮಾಯಕರನ್ನು ಕೊಳ್ಳೆ ಹೊಡೆದಿದ್ದಾರೆ, ಮಾಯ ಮಾಡಿದ್ದಾರೆ, ದೋಚಿಕೊಂಡಿದ್ದಾರೆ. ತುಂಬ ಜನ ದೋಚಿಕೊಂಡು ನನಗೆ 1000 ಎಕರೆ ಭೂಮಿ ಅಂತಾರೆ, ನನಗೆ ಕೋಟ್ಯಾನುಗಟ್ಟಲೆ ಹಣ ಇದೆ ಅಂತಾರೆ. ನ್ಯಾಯವಾಗಿ ಸಂಪಾದನೆ ಮಾಡಿರುವಂಥದ್ದಲ್ಲ, ಅನ್ಯಾಯವಾಗಿ ದೋಚಿಕೊಂಡಿದ್ದಾರೆ. ಅದೇ ಪ್ರಕಾರ ಇಲ್ಲಿ ಕೂಡ ಒಬ್ಬ ಐಶ್ವರ್ಯವಂತನಿದ್ದಾನೆ, ದೊಡ್ಡ ಐಶ್ವರ್ಯವಂತನಂತೆ. ಪ್ರತಿನಿತ್ಯ ಸುಖ, ಸತ್ತ ಮೇಲೆ ಆತ್ಮ ಯಾತನೆ ಪಡುವಂಥ ಸ್ಥಳಕ್ಕೆ, ಅಂದರೆ ಪಾತಾಳ ಲೋಕಕ್ಕೆ ಹೋಗಿದೆ. ಅಂದರೆ ದೇವರನ್ನ ಬಿಟ್ಟು ಈ ಲೋಕದಲ್ಲಿ ಇಷ್ಟ ಬಂದ ಹಾಗೆ ಬದುಕಿ ಸತ್ತರೆ ಎಲ್ಲಿಗೆ ಹೋಗ್ತಾರೆ ಮನುಷ್ಯ? ಯಾತನೆ ಪಡುವಂಥ ಒಂದು ಸ್ಥಳ ಇದೆ, ನರಕ ಇದೆ. ಪಾತಾಳ ಲೋಕದಲ್ಲಿ ನರಕ ಎನ್ನುವಂಥದ್ದಿದೆ, ಅಲ್ಲಿಗೆ ಹೋಗ್ತಾನೆ. ದೇವರನ್ನು ತಿಳ್ಕೊಳ್ಳದೆ, ದೇವರನ್ನ ಅರ್ಥ ಮಾಡಿಕೊಳ್ಳದೆ, ಇಷ್ಟ ಬಂದ ಹಾಗೆ ಬದುಕಿ, ಇಷ್ಟ ಬಂದ ಹಾಗೆ ತಿಂದು, ಇಷ್ಟ ಬಂದ ಹಾಗೆ ಕುಡಿದು, ತನಗೆ ಇಷ್ಟ ಬಂದ ಹಾಗೆ ಜೀವಿಸಿದರೆ ಎಲ್ಲಿಗೆ ಹೋಗ್ತಾನೆ ಈ ಮನುಷ್ಯ ಅಂತ ನೋಡುವಾಗ? ಬೆಂಕಿಯ ಕೊಂಡಕ್ಕೆ ಹೋಗ್ತಾನೆ. ಟೋಟಲ್ ಪ್ರಪಂಚ ದೇಶದಲ್ಲಿ ಎಲ್ಲಿಗೆ ಹೋಗೋ ಸ್ಥಿತಿಯಲ್ಲಿದ್ದಾರೆ? ಎಲ್ಲಿಗೆ ಹೋಗುವಂಥ ದಾರಿಯಲ್ಲಿದ್ದಾರೆ ಹೇಳಿ? ಪರಲೋಕಕ್ಕೆ ಹೋಗುವಂಥ ದಾರಿಯಲ್ಲಿದ್ದಾರಾ ಅಥವಾ ಬೆಂಕಿಯ ಕೊಂಡಕ್ಕೆ ಹೋಗುವಂಥ ದಾರಿಯಲ್ಲಿದ್ದಾರಾ? ಟೋಟಲ್ ಪ್ರಪಂಚ ದೇಶದಲ್ಲಿದ್ದಂಥ ಯುವಕರಾಗಿರ್ಬೋದು, ವೃದ್ಧರಾಗಿರ್ಬೋದು, ಹಿರಿಯರಾಗಿರ್ಬೋದು, ಎಲ್ಲರನ್ನ ನೋಡುವಾಗ ಈ ಪ್ರಪಂಚ ದೇಶದಲ್ಲಿ ಎಲ್ಲಿಗೆ ಹೋಗುವಂಥ ಸ್ಥಿತಿಯಲ್ಲಿದ್ದಾರೆ? ಸತ್ತ ಮೇಲೆ ಪರಲೋಕಕ್ಕೆ ಹೋಗುವಂಥ ಸ್ಥಿತಿಯಲ್ಲಿದ್ದಾರಾ ಅಥವಾ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗುವಂಥ ಸ್ಥಿತಿಯಲ್ಲಿದ್ದಾರಾ? ಅಂದರೆ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗುವಂಥ ಸ್ಥಿತಿಯಲ್ಲಿದ್ದಾರೆ. ಆ ಸ್ಥಿತಿಯಲ್ಲಿ ಅಂದರೆ ಆತ್ಮ ಸಾಯುವುದಿಲ್ಲ, ಬೆಂಕಿ ಆರುವುದಿಲ್ಲ. ಈ ಆತ್ಮಕ್ಕೆ ಯಾತನೆ ಇದೆ, ಗೋಳಾಟ ಇದೆ, ಅದಕ್ಕೆ ಮುಕ್ತಾಯವಿಲ್ಲ. ಅಂದರೆ ಆತ್ಮಕ್ಕೇನಿಲ್ಲ? ಮುಕ್ತಾಯವಿಲ್ಲ, ಕೊನೆ ಇಲ್ಲ. ಕೊನೆ ಇಲ್ಲದಂಥ ಒಂದು ಲೋಕ ಇದೆ, ನಾಶವಿಲ್ಲದಂಥ ಲೋಕ ಇದೆ. ಆ ಲೋಕಕ್ಕೆ ಹೋದ್ಮೇಲೆ ಏನಾಗಬೇಕು? ಆತ್ಮ ಗೋಳಾಡುತ್ತೇರಿ. ಗೋಳಾಡೋದಕ್ಕೆ ಕಾರಣ ಏನಂತ ನೋಡುವಾಗ ನಮ್ಮ ಪಾಪಗಳೇ, ನಮ್ಮ ಅಪರಾಧಗಳೇ, ನಾವು ಮಾಡಿರುವಂಥ ತಪ್ಪುಗಳು, ನಾವು ಮಾಡಿರುವಂಥ ಅಪರಾಧಗಳು. ಏನು ಅಪರಾಧ ಮಾಡಿದ್ವಿ, ಏನು ತಪ್ಪು ಮಾಡಿದ್ವಿ ಅಂತ ನೋಡುವಾಗ ಮೊಟ್ಟ ಮೊದಲು ಸೃಷ್ಟಿಕರ್ತನಾದ ತಂದೆಯಾದ ದೇವರನ್ನು ಬಿಟ್ಟಿರುವಂಥದ್ದು, ತಂದೆಯಾದ ದೇವರನ್ನು ಬಿಟ್ಟಿರುವಂಥದ್ದು. ಆನಂತರ ಅನೇಕ ಪಾಪಗಳನ್ನು ಮಾಡಿರುವಂಥದ್ದು, ಸೈತಾನನಿಗೆ ಒಳಪಟ್ಟಿರುವಂಥದ್ದು. ಅದಕ್ಕೆ ಸೈತಾನ್ ಏನು ಮಾಡಿದ್ದಾನಂತ ನೋಡುವಾಗ
ದೇವರು ಈ ಪ್ರಪಂಚಕ್ಕೆ ಅರ್ಥ ಆಗದಂತೆ ಮನೋನೇತ್ರಗಳನ್ನು ಮಂಕು ಮಾಡಿದ್ದಾನೆ. ದೇವರನ್ನ ತಿಳ್ಕೊಬಾರ್ದು, ದೇವರನ್ನ ತಿಳ್ಕೊಳ್ಬಾರ್ದು ಅಂತ ಹೇಳಿ ದೇವರ ವಿಷಯದಲ್ಲಿ ಮಂಕು ಮಾಡಿದ್ದಾನೆ. ಅದಕ್ಕೆ ಹಬಕ್ಕೂಕನು ಗ್ರಂಥ ನೋಡಿ, ಹಬಕ್ಕೂಕನು 1ನೇ ಅಧ್ಯಾಯ 14ನೇ ವಚನ, ಹಳೆ ಒಡಂಬಡಿಕೆಯಲ್ಲಿ ಹಬಕ್ಕೂಕನು 1ನೇ ಅಧ್ಯಾಯ 14ನೇ ವಚನವನ್ನು ನೋಡಿ ಪ್ರಿಯರ ದೇವ್ರ ಮಕ್ಕಳಿರ. ಪೇಜ್ ನಂಬರು 993. ಅದರಲ್ಲಿ ಹಬಕ್ಕೂಕನು, ಮನುಷ್ಯರನ್ನು ಸಮುದ್ರದ ಮೀನುಗಳ ಸ್ಥಿತಿಗೆ ಏಕೆ ತಂದಿದ್ದೀ? ನಾಯಕನಿಲ್ಲದ ಕ್ರಿಮಿ ಕೀಟಗಳ ಗತಿಗೆ ಏಕೆ ಬರಮಾಡಿದ್ದೀ? ಆಹಾ, ಅವರನ್ನೆಲ್ಲ ತನ್ನ ಗಾಳದಿಂದ ಮೇಲೆ ಕೆಳೆಯುತ್ತಾನೆ, ತನ್ನ ಬಲೆಯಿಂದ ಬಾಚುತ್ತಾನೆ, ತನ್ನ ಜಾಲದಲ್ಲಿ ಗುಡ್ಡೆ ಮಾಡುತ್ತಾನೆ, ಇದಕ್ಕೆ ಹಿಗ್ಗುತ್ತಾನೆ, ಎಚ್ಚಳ ಪಡುತ್ತಾನೆ, ತನ್ನ ಬಲೆಗೆ ಬಲಿ ಕೊಡುತ್ತಾನೆ. ಯಾರಿವನು ಅಂತ ನೋಡುವಾಗ ಸೈತಾನನು, ಘಟಸರ್ಪ. ಸೈತಾನನು ಗರ್ಜಿಸುವ ಸಿಂಹದಂತೆ ಯಾರನ್ನು ನುಂಗಲಿ ಎಂದು ಲೋಕದಲ್ಲಿದ್ದಂಥ ದೇವರ ಮಕ್ಕಳನ್ನು ಏನು ಮಾಡಿದ್ದಾನಂತ ನೋಡುವಾಗ ಅವನು ಏನ್ರಿ ಬಲಿ ಹಾಕಿದ್ದಾನಂತೆ. ಮೀನುಗಳನ್ನು ಹಿಡಿಬೇಕಂದ್ರು, ಪಕ್ಷಿಗಳನ್ನು ಹಿಡಿಬೇಕಂದ್ರು ಯಾವ ರೀತಿ ಬೇಟೆ ಆಡುತ್ತಾರೆ. ಸಮುದ್ರದಲ್ಲಿ ಮೀನುಗಳನ್ನು ಹಿಡಿಬೇಕಂದ್ರು, ಇಲ್ಲಾಂದರೆ ಕೆರೆಯಲ್ಲಿ ನದಿಯಲ್ಲಿ ಮೀನುಗಳನ್ನು ಹಿಡಿಬೇಕಾದರೆ ಹಿಡಿಯುವಂಥ ಪದ್ಧತಿ ಅವ್ರಿಗೆ ಗೊತ್ತು. ಸೈತಾನಿಗೇನು ಗೊತ್ತು? ದೇವರ ಮಕ್ಕಳನ್ನು ಹಿಡಿಯುವಂಥ ಪದ್ಧತಿ. ಈ ಕಡೆ ನೋಡಬೇಕಮ್ಮ, ಈ ಕಡೆ ಗಮನಿಸಬೇಕು. ನಿಮ್ಮ ಗಮನ ಒಂದೇ ಒಂದು ಗಂಟೆ ಧ್ಯಾನ ವಾಕ್ಯದ ಮೇಲೆ ಇರಲಿ. ಆಮೇಲೆ ಮನೆಗೆ ಹೋಗಿ ಏನು ಮಾತಾಡ್ಕೊಳ್ತೀರಿ ಮಾತಾಡ್ಕೊಳ್ರಿ, ಆಯಿತಾ? ನಿಮ್ಮ ಧ್ಯಾನ ಈ ಕರ್ನಾಟಕದಲ್ಲಿ ಯಾರು ಹೇಳಲಾರ್ದಂಥ ಮಹಾಜ್ಞಾನದ ಸಂಗತಿಗಳನ್ನು ಮಾತನಾಡ್ತಾ ಇದ್ದೀವಿ. ಕಲ್ಪನೆ ಕಥೆಗಳಲ್ಲ, ಮಾಯಾ ಬೋಧನೆಗಳಲ್ಲ. ಗಮನಿಸಬೇಕು. ದೇವರು ಪ್ರೀತಿಸಿ, ನಿಮ್ಮನ್ನು ಪ್ರೀತಿಸಿ ನಿಮ್ಮ ಬಳಿಯಲ್ಲಿ ನಡೆಸಿದ್ದಾರೆ. ಕಾರಣ ದೇವರ ಪ್ರೀತಿಯನ್ನು ನಿಮಗೆ ಅರ್ಥ ಆಗಬೇಕು ಅಂತ. ಸೈತಾನ್ ಏನು ಮಾಡಿದ್ದಾನಂತ ನೋಡುವಾಗ ಗಾಳ ಹಾಕಿದ್ದಾನೆ. ಏನು ಗಾಳ ಅಂತ ನೋಡುವಾಗ ಏನು ಗಾಳ? ಸೈತಾನ್ ಹಾಕಿರುವಂಥ ಗಾಳ ಈ ಲೋಕದಲ್ಲಿ ಅನೇಕ ಆಶೆಗಳನ್ನು ತೋರಿಸಿ ಅವನ ಹತೋಟಿಯಲ್ಲಿ ತಗೊಂಡಿದ್ದಾನೆ. ಮೊಟ್ಟ ಮೊದಲು ಯಾರನ್ನು? ಅವಳನ್ನು ತನ್ನ ಹತೋಟಿಗೆ ತಗೊಂಡಿದ್ದಾನೆ. ಏನು ತೋರಿಸಿ ತಗೊಂಡಿದ್ದಾನೆ ಗೊತ್ತಲ್ವಾ? ಸುಳ್ಳನ್ನು ಕಲಿಸಿದ್ದಾನೆ. ಸುಳ್ಳನ್ನು ಹೇಳಿ ಅವಳನ್ನು ತನ್ನ ಹತೋಟಿಗೆ ತಗೊಂಡು ಆನಂತರ ಆದಾಮನನ್ನು ತನ್ನ ಹತೋಟಿಗೆ ತಗೊಳ್ತಾನೆ. ಆನಂತರ ಕಾಯಿನನ್ನು ತನ್ನ ಹತೋಟಿಗೆ ತಗೊಳ್ತಾನೆ. ಆನಂತರ ಅನೇಕರು ಮಂದಿ ಬರುವಾಗ ಅನೇಕರನ್ನು ತನ್ನ ಹತೋಟಿಗೆ ತಗೊಂಡಿದ್ದಾನೆ. ತಗೊಂಡು ದೇವರ ಬಗ್ಗೆ ಚಿಂತೆ ಇಲ್ಲ, ದೇವರ ಬಗ್ಗೆ ಚಿಂತೆ ಮಾಡಬೇಡಿ, ನಿಮ್ಮ ಹೊಟ್ಟೆಗೋಸ್ಕರ ಚಿಂತೆ ಮಾಡಿ, ನಿಮ್ಮ ಕುಟುಂಬದಗೋಸ್ಕರ ಚಿಂತೆ ಮಾಡಿ, ಉದ್ಯೋಗದಗೋಸ್ಕರ ಚಿಂತೆ ಮಾಡಿ, ಸಂಪಾದನೆಗೋಸ್ಕರ ಚಿಂತೆ ಮಾಡಿ, ಪ್ರಾರ್ಥನೆಗೆ ಹೋದರೆ ಭಾನುವಾರ ಮಾತ್ರ ಹೋಗಿ ಸ್ವಲ್ಪ ಹಾಡುಗಳನ್ನು ಹಾಡಿ ಮತ್ತೆ ನಿಮ್ಮ ಜೀವನ ಹೇಗಿದೆಯೋ ಹಳೆ ಜೀವನ ಹಾಗೇ ಇರಲಿ. ಟೋಟಲ್ ಪ್ರಪಂಚ ದೇಶದಲ್ಲಿ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ ಭಕ್ತರು ಅಲ್ಲೊಬ್ಬರು ಇಲ್ಲೊಬ್ಬರು ಒಳಿತಾ ಇರ್ತಾರೆ. ಅಂತರಿಕ್ಷದಲ್ಲಿ ನಕ್ಷತ್ರಗಳು ಯಾವ ರೀತಿ ಒಳಿತಾ ಇದ್ದಾರೋ ನಕ್ಷತ್ರಗಳು ಹಾಗೆ ಭಕ್ತರು ಅಲ್ಲೊಬ್ಬರು ಇಲ್ಲೊಬ್ಬರು ಒಳಿತಾ ಇರ್ತಾರೆ. ಆದರೆ ಹೆಚ್ಚಾಗಿ ಏನಾಗಿದೆ ಅಂತ ನೋಡುವಾಗ ಮೂಢ ಭಕ್ತರು ಪ್ರಪಂಚ ದೇಶದಲ್ಲಿ ಕಾಣ್ತಾ ಇರ್ತಾರೆ. ಅದಕ್ಕೆ ನೋಡಿ, ಮನೆಯಲ್ಲಿ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಗಲಾಟೆಗಳು, ಯುದ್ಧಗಳು, ಮಾರಣಕಾಂಡಗಳು. ಯಾಕೆ ವೈಷಮ್ಯಗಳು? ಯಾಕೆ ಮತ್ಸರ? ಯಾಕೆ ಹಗೆ? ಯಾಕೆ ದ್ವೇಷ? ಯಾಕೆ ಅಸೂಯ? ಯಾಕೆ ದೋಚಿಕೊಳ್ಳುವಂಥದ್ದು ಅಂತ ನೋಡುವಾಗ ಸೈತಾನ್ ಏನು ಮಾಡಿದ್ದಾನಂತ ನೋಡುವಾಗ ದೇವರ ಮಕ್ಕಳಿಗೆ ಗಾಳ ಹಾಕಿದ್ದಾನೆ, ತನ್ನ ಹತೋಟಿಯಲ್ಲಿ ಹೇಳ್ಕೊಂಡಿದ್ದಾನೆ. ದೇವರನ್ನ ಬಿಡು, ದೇವರ ಬಳಿಯಲ್ಲಿ ಹೋಗಬೇಡ, ಹೋದರೆ ಸುಮ್ಮನೆ ನಮಸ್ಕಾರ ಮಾಡಿ ಬಂದ್ಬಿಡು. ದೇವ್ರ ಬಳಿಯಲ್ಲಿ ಹೋಗ್ತೀಯಾ? ಹೋಗು, ಬಾ. ಎಲ್ಲಿಗೆ? ಲೋಕದ ರೀತಿಯಲ್ಲಿ. ಯಾಕೆ? ಅನೇಕ ಸುಖಗಳನ್ನು ಅನುಭವಿಸಿ ಅನೇಕ ಕೋರಿಕೆಗಳನ್ನು ತೀರಿಸಿಕೊಂಡು ಆ ನಂತರ ಸತ್ತ ಮೇಲೆ ಬೆಂಕಿ ಕೊಂಡಗೆ ಬರಬೇಕು ಮಗನೇ ಅಂತೇಳಿ ಅವನು ಗಾಳ ಹಾಕಿದ್ದಾನೆ. ಪ್ರಿಯರಾದ ದೇವರ ಮಕ್ಕಳಿಗೆ ಯಾರಿಗಾದರೂ ಅರ್ಥ ಆಗ್ತಾ ಇದೆಯಾ? ಲೋಕದ ಆಶೆಗಳನ್ನು ತೋರಿಸಿ, ಲೋಕದ ಕೋರಿಕೆಗಳನ್ನು ತೋರಿಸಿ ಪ್ರಪಂಚದಲ್ಲಿ ಇರುವಂಥ ಮನುಷ್ಯರನ್ನು ದಾರಿ ತಪ್ಪಿಸ್ತಾ ಇದ್ದಾನೆ ಎನ್ನುವಂಥ ಸಂಗತಿ ಯಾರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ?
ನೋಡಿ, ಒಂದು ಸಾರಿ ಇಸ್ರಾಯೇಲರನ್ನು ನೋಡಿ, 1ನೇ ಶತಮಾನದಲ್ಲಿದ್ದಂಥ ಪ್ರಜೆಗಳನ್ನು ನೋಡಿ, ಯೆಹೂದ್ಯರನ್ನು ಈಗಿನ ಕಾಲದಲ್ಲಿ ನೋಡಿ, ಅನೇಕ ಅಲ್ಲೆಲ್ಲಿ ಯುದ್ಧಗಳು, ಮಾರಣಕಾಂಡಗಳು ಯಾಕೆ ನಡೀತಾ ಇದೆ? ಜಾತಿಗೋಸ್ಕರ ಯುದ್ಧ, ಕುಲದಗೋಸ್ಕರ ಯುದ್ಧ, ಮತದಗೋಸ್ಕರ ಯುದ್ಧ, ದೇವರಿಗೋಸ್ಕರ ಯುದ್ಧ. ಮಧ್ಯದಲ್ಲಿ ದೇವರನ್ನ ಇಟ್ಟಿದ್ದಾರೆ. ಮಧ್ಯದಲ್ಲಿ ದೇವರನ್ನ, ದೇವತೆಗಳನ್ನಿಟ್ಟು ಜಾತಿಗೋಸ್ಕರ, ಕುಲದಗೋಸ್ಕರ ಯುದ್ಧ ಅಂತಾರೆ, ಭೂಮಿಗೋಸ್ಕರ ಯುದ್ಧ ಅಂತಾರೆ, ಜಗಳ ಅಂತಾರೆ. ಯಾಕೆ? ಭೂಮಿಯ ಮೇಲೆ ಇದ್ದಂಥ ಸರ್ವಮಾನವರು ಅಣ್ಣ ತಮ್ಮಂದಿರಲ್ವ, ಅಣ್ಣ ತಮ್ಮಂದಿರಾಗಿರುವಾಗ ಯಾಕೆ ಯುದ್ಧ? ಯಾಕೆಂದರೆ ದೇವರ ಬಗ್ಗೆ ಅರ್ಥ ಆಗಿಲ್ಲ, ಆತ್ಮದ ಬಗ್ಗೆ ಅರ್ಥ ಆಗಿಲ್ಲ, ಇನ್ನೊಂದು ಜೀವಿತ ಇದೆ ಅನ್ನುವಂಥ ಸಂಗತಿ ಅರ್ಥ ಆಗಿಲ್ಲ. ಅರ್ಥ ಮಾಡಿಕೊಳ್ಳದೆ ಈ ಮನುಷ್ಯರು ಒಬ್ಬೊಬ್ಬನೊಂದೊಂದು ದಾರಿಯಲ್ಲಿ ಹಿಡಿದಿದ್ದಾನೆ. ಅದಕ್ಕೆ ಸೈತಾನ್ ಏನು ಮಾಡಿದ್ದಾನಂತ ನೋಡುವಾಗ ಗಾಳ ಹಾಕಿದ್ದಾನೆ, ತನ್ನ ಹತೋಟಿಯಲ್ಲಿ ತಗೊಂಡಿದ್ದಾನೆ. ಅದಕ್ಕೆ ಹಬಕ್ಕೂಕನಲ್ಲಿ ನೋಡಿದ್ದೇವೆ. ಮತ್ತೊಂದು ಸಾರಿ ಗಮನಿಸಿರಿ ಪ್ರಿಯರಾದ ದೇವರ ಮಕ್ಕಳಿರ, ಕತೆಗಳೇ ಹೇಳ್ತಾ ಇಲ್ಲ, ನಾನು ಕತೆಗಳೇ ಹೇಳ್ತಾ ಇಲ್ಲ, ಗಮನಿಸಬೇಕು. ಅವರನ್ನೆಲ್ಲ ತನ್ನ ಗಾಳದಿಂದ ಮೇಲಕ್ಕೆ ಎಳೆಯುತ್ತಾನೆ, ತನ್ನ ಬಲೆಯಿಂದ ಬಾಚುತ್ತಾನೆ, ತನ್ನ ಜಾಲದಲ್ಲಿ ಗುಡ್ಡೆ ಮಾಡುತ್ತಾನೆ, ಕುಪ್ಪೆ ಮಾಡ್ತಾ ಇದ್ದಾನೆ. ಗುಡ್ಡೆ ಮಾಡುವಂಥದ್ದು, ಕುಪ್ಪೆ ಮಾಡುವಂಥದ್ದು. ಮೀನುಗಳನ್ನು ಹಿಡಿದು ರಾಸಿಯಾಗಿ ಕುಪ್ಪೆ ಯಾವ ರೀತಿ ಮಾಡ್ತಾರೋ ಅದೇ ಪ್ರಕಾರ ಇವ್ರು ಏನು ಮಾಡ್ತಾ ಇದ್ದಾನೆ ಗೊತ್ತಾ? ಇಳಿದು ಒಟ್ಟಿನಲ್ಲಿ ಜಾಲ ಹಾಕಿದ್ದಾನೆ, ಬಲೆ ಹಾಕಿದ್ದಾನೆ, ಎಳ್ಕೊಳ್ತಾ ಇದ್ದಾನೆ. ತನ್ನ ಹತೋಟಿಯಲ್ಲಿ ಸೇರಿಸಿಕೊಂಡಿದ್ದಾನೆ. ತನ್ನ ಹತೋಟಿಯಲ್ಲಿ ಸೇರಿಸಿಕೊಂಡು ಕುಲದಗೋಸ್ಕರ ಹೋರಾಡಿ, ಜಾತಿಗೋಸ್ಕರ ಹೋರಾಡಿ, ಮತದಗೋಸ್ಕರ ಹೋರಾಡಿ, ಭೂಮಿಗೋಸ್ಕರ ಹೋರಾಡಿ. ನೋಡಿ, ಪ್ರಪಂಚ ದೇಶದಲ್ಲಿ ದೇವರಂದರೆ ಭಯ ಇಲ್ಲ, ಭಕ್ತಿ ಇಲ್ಲ. ಒಂದು ಕಾಲದಲ್ಲಿ ಕ್ರಿಸ್ತ ಪೂರ್ವದಲ್ಲಾಗಿರ್ಬೋದು, 1ನೇ ಶತಮಾನದಲ್ಲಾಗಿರ್ಬೋದು, ಈಗಿನ ಕಾಲದಲ್ಲಿ ಆಗಿರ್ಬೋದು, ದೇವರನ್ನ ಅರ್ಥ ಮಾಡಿಕೊಂಡವರು ಇಲ್ಲ. ಪ್ರಿಯರಾದ ದೇವರ ಮಕ್ಕಳಿರ, ಅರ್ಥ ಮಾಡಿಕೊಳ್ಳೋರು ಬೇಕು. ದೇವರನ್ನ ಅರ್ಥ ಮಾಡಿಕೊಳ್ಳೋರು, ದೇವರನ್ನ ಅರ್ಥ ಮಾಡಿಕೊಳ್ಳೋರು ಬೇಕು. ಈ ಲೋಕದಲ್ಲಿ ನೋಡುವಾಗ ಮೆರಿತಾ ಇದ್ದಾನೆ ಅಹಂಕಾರದಿಂದ, ಸೊಕ್ಕಿನಿಂದ ಮನುಷ್ಯನು. ಹೃದಯದಲ್ಲಿ ಯಾರಿದ್ದಾರೆ? ಅಪವಾದಿ ತುಂಬಿಕೊಂಡಿದೆ, ಸೈತಾನ್ ತುಂಬಿಕೊಂಡಿದೆ. ಸೈತಾನ್ ಎಲ್ಲೋ ಸ್ಮಶಾನದಲ್ಲಿಲ್ಲ, ದೆವ್ವಗಳು ಸ್ಮಶಾನದಲ್ಲಿಲ್ಲ ರೀ. ಸ್ಮಶಾನದಲ್ಲಿ ದೆವ್ವಗಳಿದೆ ಅಂತ ತೋರಿಸ್ತಾರೆ, ಅವೆಲ್ಲ ತಪ್ಪು. ಮನುಷ್ಯರ ಹೃದಯಗಳಲ್ಲಿ ತುಂಬಿಕೊಂಡಿದೆ ಅದು. ಮನುಷ್ಯರ ಹೃದಯಗಳಲ್ಲಿ ತುಂಬಿಕೊಂಡು ಮಾತನಾಡಬಾರದಂಥ ಮಾತುಗಳನ್ನು, ಕ್ರಿಯೆಗಳನ್ನು ಮಾಡಿಸಿ ದೇವರಿಂದ ದೂರ ಮಾಡಿ, ದೇವರಿಗೆ ಕಣ್ಣೀರು ಸುರಿಸಿ, ಕಣ್ಣೀರು ಉಳಿಸಿ, ದೇವರಿಂದ ನಮ್ಮನ್ನು ದೂರ ಮಾಡಿ ಕೊನೆಯದಾಗಿ ಬೆಂಕಿಯ ಕೊಂಡಕ್ಕೆ ನಡೆಸ್ತಾ ಇದೆ. ಅದು ಬೆಂಕಿಯ ಕೊಂಡಕ್ಕೆ ಅದು ನಡೆಸ್ತಾ ಇದೆ. ಅದನ್ನು ತಿಳಿದಿರುವಂಥ ಪ್ರಭು ಪರಲೋಕದಿಂದ ಬರುವಂಥದ್ದು. ಆತನ ಸ್ಥಿತಿ ಯಾವ ರೀತಿ ಇದೆ ಅಂತ ನೋಡುವಾಗ, ಜಗತ್ತುಂಟಾಗಲಾರ್ದ ಮೊದಲು ಆತನ ಸ್ಥಿತಿ ಉನ್ನತವಾದಂಥ ಸ್ಥಿತಿ, ದೊಡ್ಡ ಸ್ಥಿತಿ, ದೇವರಿಗೆ ಸರಿ ಸಮಾನನಾದಂಥ ಆ ಸ್ಥಿತಿ. ಉನ್ನತವಾದಂಥ ಆತನು ಈ ಭೂಲೋಕದಲ್ಲಿ ಬರುವಾಗ ಏನೂ ಇಲ್ಲದೆ ಬರಿದು ಮಾಡಿಕೊಂಡು ಬಂದಿದ್ದಾರೆ. ಅಂದರೆ ಕಾರಣ ಅವ್ರಿಗೋಸ್ಕರ ಅಲ್ಲ, ಆತ್ಮ ಆಗಿರುವಂಥ ನಮ್ಮನ್ನು ಕಾಪಾಡೋದಕ್ಕೆ. ನಾವೆಲ್ಲರೂ ಯಾರಂತ ನೋಡುವಾಗ ಆತ್ಮಗಳಾಗಿರುವಂಥ ನಮಗೆ ಮರಣ ಇಲ್ಲ, ಸಾವು ಇಲ್ಲ, ಅದಕ್ಕೆ ಕೊನೆ ಇಲ್ಲ, ಮುಕ್ತಾಯವಿಲ್ಲದ ಆತ್ಮಗಳು ಎಲ್ಲಿದ್ದೇ, ಯಾರಿಗೆ ಒಳಪಟ್ಟಿದೆ ಅಂತ ನೋಡುವಾಗ ಸೈತಾನನಿಗೆ ಒಳಪಟ್ಟಿದೆ, ಪಾಪಕ್ಕೆ ಒಳಗಾಗಿವೆ. ಪಾಪಕ್ಕೆ ಒಳಗಾಗಿರುವಂಥ ಆತ್ಮಗಳನ್ನು ಸೈತಾನನ ಮೂಲಕ ಬಿಡಿಸೋದಕ್ಕೆ ಪ್ರಿಯರಾದ ದೇವರ ಮಕ್ಕಳಿರ ಬರುವಂಥ ಕಾರಣ. ಒಂದು ಸಾರಿ ಹಿಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನವನ್ನು ನೋಡಿ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ ಓದಿಪ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ಮಹಾಶಕ್ತನಾಗಿರುವಂಥ ಕ್ರಿಸ್ತನು, ಶ್ರೇಷ್ಠ ಪುರುಷನಾಗಿರುವಂಥ ಕ್ರಿಸ್ತನು, ದೈವಕುಮಾರ, ಪರಲೋಕದಲ್ಲಿ ಉನ್ನತ ಸ್ಥಾನದಲ್ಲಿ ಇದ್ದಂಥ ಆತನು, ಪ್ರಿಯರಾದ ದೇವ್ರ ಮಕ್ಕಳಿರ ಆಲೋಚನೆ ಮಾಡುವಾಗ ಆತನು ನಮ್ಮಂತೆ ಯಾಕಾಗಿದ್ದಾನೆ ಮನುಷ್ಯನಂತೆ ಅಂತ ನೋಡುವಾಗ, ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ
ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಅವರಂತೆ ಅಂದರೆ ನಮ್ಮಂತೆ, ನಾವು ಯಾವ ರೀತಿ ರಕ್ತ ಮಾಂಸಧಾರಿಗಳಾಗಿದ್ದೀವೋ ನಮ್ಮಂತೆ. ಯಾಕಾಗಿದ್ದಾನೆ? ನಾವು ದೇಹವನ್ನು ಧರಿಸ್ಕೊಂಡಿದ್ದೀವಿ. ದೇಹವನ್ನು ಧರಿಸ್ಕೊಂಡು ಯಾರಿಗೆ ಒಳಪಟ್ಟಿದ್ದೀವಿ ಅಂತ ನೋಡುವಾಗ ಲೋಕದಲ್ಲಿ ಸೈತಾನನಿಗೆ ಒಳಪಟ್ಟಿದ್ದಾರೆ. ಸೈತಾನನಿಗೆ ಒಳಪಟ್ಟು ಮಾಡಬಾರದ ಅನೇಕ ಪಾಪಗಳು, ತುಟಿಗಳ ಮೂಲಕ ಪಾಪಗಳು, ಕಣ್ಣಿನ ಮೂಲಕ ಪಾಪಗಳು, ಹೃದಯದ ಮೂಲಕ ಪಾಪಗಳು, ಶರೀರ ಮೂಲಕ ಪಾಪಗಳು, ದೇವರನ್ನ ಬಿಟ್ಟು ಅನೇಕ ಪಾಪಗಳನ್ನು ಮಾಡಿರೋದರಿಂದ ಬಿಡಿಸಬೇಕು. ಅಂದರೆ ದೇವರ ಮಕ್ಕಳಾಗಿರುವಂಥ ನಮ್ಮನ್ನು ಕಾಪಾಡಬೇಕು. ಯಾತನೆ ಸ್ಥಳಕ್ಕೆ ಅಂದರೆ ಬೆಂಕಿ ಕೊಂಡಕ್ಕೆ ಹೋಗುವಂಥ ಇವರನ್ನು ಕಾಪಾಡಬೇಕು ಎನ್ನುವಂಥ ಉದ್ದೇಶದಿಂದ ನಮ್ಮ ಹಾಗೆ ರಕ್ತ ಮಾಂಸ ದಾರಿಯಾಗಿದ್ದಾರೆ, ನಮ್ಮ ಹಾಗೆ ಶರೀರವನ್ನು ಧರಿಸಿಕೊಂಡಿದ್ದಾರೆ. ಅಂದರೆ ಸೈತಾನನ ಹತೋಟಿಯಲ್ಲಿ ಇದ್ದವರನ್ನ ಬಿಡಿಸೋದಕ್ಕೆ, ಸೈತಾನನ ಹತೋಟಿಯಲ್ಲಿ ಇದ್ದವರನ್ನ ಬಿಡಿಸೋದಕ್ಕೆ ಅವರು ಬಂದಿದ್ದಾರಾ? ಬಿಡಿಸೋದಕ್ಕೆ ಅವರು ಬಂದಿದ್ದಾರೆ ಅಂತ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ, ಹೌದು. ಅದು ಹೇಗೆ, ಯಾವ ರೀತಿ ಅಂತ ನೋಡುವಾಗ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಇವಾಗ ಬನ್ನಿ ಅಲ್ಲಿಗೆ, 2ನೇ ಅಧ್ಯಾಯ 6ನೇ ವಚನವನ್ನು ನೋಡಿ. 6ನೇ ವಚನವನ್ನು, ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವನೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಗಮನಿಸ್ರಿ ಪ್ರಿಯರ ದೇವ್ರ ಮಕ್ಕಳಿರ, ಮಹಾಪುರುಷನಾಗಿರುವಂತಹ ಆತನು, ಮಹಾಶಕ್ತನಾಗಿರುವಂತಹ ಆತನು ಸಂಪೂರ್ಣವಾಗಿ ತಗ್ಗಿಸಿಕೊಂಡು ಬರಿದು ಮಾಡಿಕೊಂಡು ನಮ್ಮ ಹಾಗೆ ಮನುಷ್ಯನಾಗಿ ಬಂದಿದ್ದಾನಂತೆ. ಬರಿದು ಮಾಡಿಕೊಂಡು ಮಹಾಪುರುಷನು, ಮಹಾಶಕ್ತನು ಬರಿದು ಮಾಡಿಕೊಂಡು ಬಂದಿದ್ದಾನ. ಬರಿದು ಅಂದರೆ ಏನೂ ಇಲ್ಲದೆ ಅಂದರೆ ನಾವು ಯಾವ ರೀತಿ ಬಂದಿದ್ದೀವೋ ಅದೇ ಪ್ರಕಾರ ದೈವಕುಮಾರ, ನೀವು ಯಾವ ರೀತಿ ಶರೀರವನ್ನು ಧರಿಸ್ಕೊಂಡಿದ್ದೀರೋ, ನಾವು ಯಾವ ರೀತಿ ಶರೀರವನ್ನು ಧರಿಸ್ಕೊಂಡಿದ್ದೀವೋ ಅದೇ ಪ್ರಕಾರ ನಮ್ಮಂಥ ಶರೀರವನ್ನು ಧರಿಸ್ಕೊಂಡಿದ್ದಾರೆ. ಅಂದರೆ ನಮ್ಮಂಥ ಶರೀರವನ್ನು ಧರಿಸ್ಕೊಂಡು, ಎರಡನೇದಾಗಿ ಬರಿದು ಮಾಡಿಕೊಂಡು, ಮೂರನೇದಾಗಿ ದಾಸನ ರೂಪದಲ್ಲಿ ಅಂದರೆ ಅರಸನ ಕುಟುಂಬದಲ್ಲಿ ಹುಟ್ಟಬೇಕು ಅಂತ ದೇವರ ಬಳಿಯಲ್ಲಿ ಕೇಳಿಕೊಂಡಿಲ್ಲ. ಖಾಲಿ ಬರಿದು ಮಾಡಿಕೊಂಡು ಬಂದಿರುವಂಥದ್ದು. ಏನೂ ಇಲ್ಲ, ಕೈಯಲ್ಲಿ ಏನೂ ಇಲ್ಲ, ಬರಿದು. ಮಹಾಶಕ್ತನು ಬರಿದು ಮಾಡಿಕೊಂಡು ಬಂದಿದ್ದಾನ. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ಈ ಲೋಕದಲ್ಲಿ ತನ್ನನ್ನು ತಾನು ತಗ್ಗಿಸಿಕೊಂಡು ಬರಿದು ಮಾಡಿಕೊಂಡು ನಮ್ಮಂಥ ಆಕಾರವನ್ನು ಧರಿಸ್ಕೊಂಡು ಈ ಲೋಕಕ್ಕೆ ಬಂದಿದ್ದಾನೆ. ನಮ್ಗೆ ಯಾವ ರೀತಿ ದಾಹ ಇದೆಯೋ, ನಮ್ಗೆ ಯಾವ ರೀತಿಯ ಹಸುವಿದೆಯೋ, ನಮ್ಗೆ ಯಾವ ರೀತಿ ನಿದ್ದೆ ಇದೆಯೋ ಅದೇ ಪ್ರಕಾರ ಆತನು ಕೂಡ ಈ ಲೋಕದಲ್ಲಿದ್ದಾಗ 33.5 ವರ್ಷ ಬದುಕಿದ್ದಾನಲ್ವ. 33.5 ವರ್ಷದಲ್ಲಿ ನಮ್ಮ ಹಾಗೆ ಆತನಿಗೆ ದಾಹ ಇದೆ, ನಮ್ಮ ಹಾಗೆ ಆತನಿಗೆ ಹಸಿವಿದೆ, ನಮ್ಮ ಹಾಗೆ ಆತನಿಗೆ ನಿದ್ದೆ ಇದೆ. ಪೆಟ್ಟಾದರೆ ಪೆಟ್ಟು, ಒಂದು ಏಟು ಬಿದ್ದರೆ ನೋವಿರುತ್ತಾ? ನಮಗೆ ಯಾವ ರೀತಿ ನೋವಿರುತ್ತೋ ಅಂತಹ ಶರೀರವನ್ನೇ ಧರಿಸಿಕೊಂಡಿದ್ದಾನೆ. ನಮಗೆ ಯಾವ ರೀತಿ ಪೆಟ್ಟು ಬಿದ್ದರೆ ನೋವಾಗುತ್ತೋ ಅಂಥ ನೋವಾಗುವಂತಹ ಶರೀರವನ್ನು ಧರಿಸ್ಕೊಂಡಿದ್ದಾನೆ. ಎಲ್ಲವನ್ನು ಬರಿದು ಮಾಡಿಕೊಂಡು ಬಂದಿದ್ದಾನೆ. ಯಾಕೆ ಅಂತ ನೋಡುವಾಗ ದೇವರ ಮಕ್ಕಳಾಗಿರುವಂಥ ನಮ್ಮನ್ನು ಅಂದರೆ ಆತ್ಮಗಳನ್ನು ಕಾಪಾಡೋದಕ್ಕೆ. ಆತ್ಮದ ಪರಿಜ್ಞಾನ ಇಲ್ಲ, ಆತ್ಮದ ಮರಮರಿಕೆಯಾಗಿಲ್ಲ, ಆತ್ಮದ ಬಗ್ಗೆ ತಿಳಿದಿಲ್ಲ. ಈ ಲೋಕದಲ್ಲಿ ಆತ್ಮದ ಬಗ್ಗೆ ತಿಳಿಯದೆ, ಆತ್ಮದ ಬಗ್ಗೆ ಪರಿವರ್ತನೆ, ಆತ್ಮದ ಬಗ್ಗೆ ಮನವರಿಕೆಯಾಗದೆ ಇದ್ದಂಥ ಈ ಜಗತ್ತಿಗೆ ಆತ್ಮದ ವಿಷಯಗಳನ್ನು ತಿಳಿಸ್ತಾರೆ. ಆತ್ಮವನ್ನು ಕುರಿತು ಅದಕ್ಕೆ ಮತ್ತೇನು ಬರೆದು ಸುವಾರ್ತೆಯಲ್ಲಿ ನೋಡುವಾಗ 5ನೇ ಅಧ್ಯಾಯದಲ್ಲಿ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿದೆ, ಎಲ್ಲ ಆತ್ಮ ವಿಷಯಗಳನ್ನು ಹೇಳ್ಕೊಂಡು ಬರ್ತಾರಾ?
ಆತ್ಮದ ವಿಷಯಗಳನ್ನು ಮತ್ತೇನು ಬರೆದು ಸುವಾರ್ತೆ 5ನೇ ಅಧ್ಯಾಯ 1ನೇ ವಚನದಲ್ಲಿ ಇದ್ದಾಗ ಪ್ರಿಯರ ದೇವ್ರ ಮಕ್ಕಳಿರ ಒಂದು ಸಾರಿ ನೋಡಿ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ನೀತಿಗೆ ಹಸಿದವರು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯ ಅವರದು. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ಅಂದರೆ ಇವೆಲ್ಲ ನೋಡುವಾಗ ಆತ್ಮಕ್ಕೆ ಸಂಬಂಧಪಟ್ಟಂಥ ಜ್ಞಾನ ಹೇಳಿದ್ದಾರೆ. ಈ ಜ್ಞಾನ ಪಡ್ಕೊಳ್ಳಿ ಭೂಲೋಕದಲ್ಲಿ. ಯಾಕೆ? ನಾವೆಲ್ಲರೂ ನಿತ್ಯ ಜೀವಕ್ಕೆ ಹೋಗಬೇಕು. ನಾವೆಲ್ಲರೂ ದೇವರ ಮೂಲಕ ಬಂದಿದ್ದೀವಿ, ಭೂಲೋಕದಲ್ಲಿ ದೇವರ ಮೂಲಕ ಬಂದಿದ್ದೀವಿ, ಮತ್ತೆ ದೇವರ ಬಳಿಗೆ ಹೋಗಬೇಕು. ದೇವರ ಮೂಲಕ ಬಂದಿರುವಂಥ ನಾವು ದೇವರ ಬಳಿಗೆ ಹೋಗಬೇಕು. ದೇವರ ಬಳಿಯಲ್ಲಿ ಹೋಗಬೇಕಾದರೆ ಈ ಲೋಕದಲ್ಲಿ ಸೈತಾನನನ್ನು ಗೆಲ್ಲಬೇಕು. ಸೈತಾನನ ಹತೋಟಿಯಲ್ಲಿ ಇದ್ದಂಥ ನೀವು ನನ್ನ ಬಳಿಗೆ ಬರಬೇಕು. ಎಲ್ಲ ಜನರೇ ನನ್ನ ಬಳಿಗೆ ಬನ್ನಿ ಅಂದರೆ ಸೈತಾನನ ಹತೋಟಿಯಲ್ಲಿ ಇದ್ದಂಥ ಪ್ರಜೆಗಳೇ ನನ್ನ ಬಳಿಯಲ್ಲಿ ಬನ್ನಿ. ಪಾಪದ ಭಾರವನ್ನು ಹೊತ್ತುಕೊಂಡಿದ್ದೀರಲ್ಲ, ಪಾಪದ ಭಾರವನ್ನು, ಸೈತಾನನ ಕುತಂತ್ರವನ್ನು ಹೊತ್ತುಕೊಂಡು ಪಾಪದಲ್ಲಿ ಇದ್ದಂಥ ಪ್ರಜೆಗಳೇ ನನ್ನ ಬಳಿಗೆ ಬನ್ನಿ. ಆ ಪಾಪವನ್ನು ತೆಗೆದಾಕ್ತೀನಿ, ನಿಮಗೆ ನಿತ್ಯ ಜೀವವನ್ನು ಕೊಡುತ್ತೇನೆ, ನಿಮಗೆ ನಿತ್ಯ ಜೀವವನ್ನು ಕೊಡುತ್ತೇನೆ. ಇವೆಲ್ಲ ನೋಡುವಾಗ ಪ್ರಿಯರ ದೇವರ ಮಕ್ಕಳಿರ ಆತ್ಮಕ್ಕೆ ಸಂಬಂಧಪಟ್ಟಂಥ ಜ್ಞಾನವನ್ನು ಹೇಳಿದ್ದಾರೆ. ನೀವು ರಕ್ಷಣೆ ಹೊಂದಬೇಕು, ದೇವರ ಬಳಿಯಲ್ಲಿ ಬರಬೇಕು, ನಿತ್ಯ ಜೀವನ ಪಡ್ಕೋಬೇಕು. ಆ ನಿತ್ಯ ಜೀವನ ಪಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ಕ್ರಿಸ್ತನ ಮಾರ್ಗದಲ್ಲಿ ನಡಿಬೇಕು, ಕ್ರಿಸ್ತನ ನಂಬಬೇಕು ಅಂತಾನೆ. ಅದಕ್ಕೆ ತೋರಿಸೋದಕ್ಕೆ ಪರಲೋಕದಲ್ಲಿ ಇದ್ದಂಥ ಆ ಪ್ರಭು ಭೂಲೋಕಕ್ಕೆ ಬಂದು ನಮಗೋಸ್ಕರ ಬರಿದು ಮಾಡಿಕೊಂಡು ಬಂದಿದ್ದಾನೆ. ಬರಿದು ಮಾಡಿಕೊಂಡು ನಿನಗೋಸ್ಕರ, ನನಗೋಸ್ಕರ. ಎಂಥ ಆಲೋಚನೆಯಲ್ಲಿದ್ದೀರಾ? ಈ ಲೋಕದಲ್ಲಿ ಎಲ್ಲ ಪಾಪ ಅಂತಾನೆ. ಅನೇಕ ಸುಳ್ಳುಗಳು ಪಾಪ, ಅನೇಕ ತಪ್ಪುಗಳು ಪಾಪ, ದೇವರನ್ನ ಬಿಟ್ಟಿರೋವಂಥದ್ದು ಪಾಪ. ಇವೆಲ್ಲ ನೋಡುವಾಗ ದೇವರ ದೃಷ್ಟಿಯಲ್ಲಿ ಅಪರಾಧ. ಯಾಕೆ ಸುಳ್ಳು ಮಾತಾಡಿದ್ರೆ ದೇವರಿಗೆ ನಷ್ಟ? ಯಾಕೆಂದರೆ ಈ ನಾಲಿಗೆ ಕೊಟ್ಟಿದ್ದಾರಲ್ಲ, ಈ ನಾಲಿಗೆ ಕೊಟ್ಟವ್ರು ಯಾರು? ನಾಲಿಗೆ ಕೊಟ್ಟವರು, ತುಟಿಗಳು ಕೊಟ್ಟವರು, ಸ್ವರ ಕೊಟ್ಟವರು, ದೇಹ ಕೊಟ್ಟವ್ರು ಯಾರು ಹೇಳಿ? ಈ ದೇಹ ಎಲ್ಲ ದೇವ್ರ ಮೂಲಕ ಬಂದದ? ನಿನ್ನ ದೇಹ ಯಾರ್ದು? ದೇವ್ರದ, ನಿಮ್ದ? ಈ ದೇಹ ದೇವ್ರದು. ಈ ದೇಹ ತಾಯಿಯ ಗರ್ಭದಲ್ಲಿ ನಿಲ್ಲಿಸಿ ರೂಪ ಕೊಟ್ಟು ಅದ್ಭುತವಂತ ಆಕಾರ ಕೊಟ್ಟು ಕಳಿಸ್ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದಾರೆ ಅಂತ ನೋಡುವಾಗ ದೇವ್ರು ಕೊಟ್ಟಿದ್ದಾರೆ. ದೇವ್ರು ಕೊಟ್ಟಿರುವಾಗ ಆ ದೇವ್ರಿಗೋಸ್ಕರ ಇದನ್ನು ಬಳಸಬೇಕಾನೆ. ದೇವ್ರಿಗೋಸ್ಕರ ಇದನ್ನು ಬಳಸಬೇಕಾ? ತುಟಿಗಳು ಯಾರಿಗೋಸ್ಕರ ಬಳಸಬೇಕು? ದೇವ್ರಿಗೋಸ್ಕರ ಬಳಸಬೇಕು. ತುಟಿಗಳು ದೇವ್ರಿಗೋಸ್ಕರ, ಕಣ್ಣುಗಳು ಯಾರಿಗೋಸ್ಕರ? ತುಟಿಗಳು ಯಾರಿಗೋಸ್ಕರ? ಚಿಕ್ಕವರಿದ್ದಾಗಲಿಂದ ಇಲ್ಲಿ ತನಕ ಬಳಸಿದ್ದೀವಿ ಹೇಳಬೇಕು. ಯಾರಿಗೋಸ್ಕರ ಬಳಸಿದ್ದೀವಿ ಈ ತುಟಿಗಳನ್ನು, ಸ್ವರವನ್ನು, ಮಾತುಗಳನ್ನು? ಯಾರಿಗೋಸ್ಕರ? ತುಂಬ ಜನ ಸಿನಿಮಾ ಹಾಡುಗಳನ್ನು ಹಾಡ್ತಾ ಇರ್ತಾರೆ. ತುಂಬ ಜನ ಯಾವ ಹಾಡುಗಳು? ಸಿನಿಮಾದ ಹಾಡುಗಳು. ತುಟಿಗಳಿಂದ ಸಿನಿಮಾದ ಹಾಡುಗಳು ಹಾಡಿದಾಗ ಯಾರನ್ನ ಘನಪಡಿಸಿದ ಹಾಗೆ? ದೇವರನ್ನ, ಸೈತಾನನನ್ನು ಘನಪಡಿಸಿದ ಹಾಗೆ. ಸೈತಾನನ ಘನಪಡಿಸಿದಾಗ ಈ ತುಟಿಗಳು ಕೊಟ್ಟಿದ್ದು ದೇವ್ರು ಕೊಟ್ಟಿದ್ದಾರೆ ದೇವರನ್ನ ಘನಪಡಿಸಬೇಕು ಅಂತ. ಕಣ್ಣುಗಳು ಕೊಟ್ಟಿದ್ದಾರೆ ದೇವರ ವಾಕ್ಯಗಳನ್ನು ಓದಲಿ ಅಂತ. ದೇಹವನ್ನು ಕೊಟ್ಟಿದ್ದಾರೆ ಕೆಲಸ ಮಾಡಿ ದೇವರ ಭಕ್ತಿಯಲ್ಲಿ ನಡೀರಿ ಅಂತ. ಆದರೆ ಈ ದೇಹದ ಮೂಲಕ ಟೋಟಲ್ ಸೈತಾನನಿಗೆ ಮಹಿಮೆ ಆಗ್ತಾ ಇದೆ. ಸೈತಾನನು ಮಹಿಮೆ ಹೊಂದುತ್ತಾ ಇದ್ದಾನೆ, ಸೈತಾನನು ಸಂತೋಷ ಪಡ್ತಾ ಇದ್ದಾನೆ. ನಮ್ಮನ್ನು ನೋಡಿ ದೇವರು ದುಃಖ ಪಡ್ತಾ ಇದ್ದಾರೆ. ಅದಕ್ಕೆ ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು, ನಾನು ಮಕ್ಕಳನ್ನು ಪಡೆದಿದ್ದೇನೆ, ಆದರೆ ಈ ಮಕ್ಕಳು ನನ್ನ ಮಾತಿಗೆ ತಲೆ ಬಾಗಿಸ್ತಾ ಇಲ್ಲ, ಭಕ್ತಿಯಿಂದ ಜೀವಿಸ್ತಾ ಇಲ್ಲ. ಮತ್ತೇನಾಗಿದ್ದಾರೆ? ಯೆಶಾಯನ ಗ್ರಂಥ 1ನೇ ಅಧ್ಯಾಯ, ಯೆಶಾಯನ ಗ್ರಂಥ 1ನೇ ಅಧ್ಯಾಯ 2ನೇ ವಚನವನ್ನು ನೋಡಿ. ಈ ಮಾತು ಇರುತ್ತಾ ಇಲ್ವಾ ನೋಡಿ ಗೊತ್ತಾಗುತ್ತೆ. ಯೆಶಾಯನ ಗ್ರಂಥ 1ನೇ ಅಧ್ಯಾಯ 2ನೇ ವಚನ. ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು, ಯೆಹೋವನು ಮಾತನಾಡುತ್ತಿದ್ದಾನೆ. ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ. ಎತ್ತು ಯಜಮಾನನನ್ನು, ಕತ್ತೆ ಒಡೆಯನ ಕೊಟ್ಟಿಗೆಯ ಗೋದಲಿಯನ್ನು
ತಿಳಿದಿರುವುದು, ಇಸ್ರಾಯೇಲ್ ಜನರಿಗೂ ತಿಳುವಳಿಕೆ ಇಲ್ಲ, ನನ್ನ ಪ್ರಜೆಯು ಆಲೋಚಿಸುವುದಿಲ್ಲ. ಪಾಪಿಷ್ಟ ಜನವೇ, ಅಧರ್ಮ ಭಾರ ಹೊತ್ತಿರುವ ಪ್ರಜೆಯೇ, ದುಷ್ಟ ಜಾತಿಯೇ, ದ್ರೋಹಿಗಳಾದ ಮಕ್ಕಳೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ದೇವ್ರ ಮಾತಾ ಏನಾಗಿದ್ದಾರಂತೆ? ಆಕಾಶ ಕೇಳ್ತಾ ಇದ್ದಾನೆ, ಆಕಾಶವೇ ಆಲಿಸು. ಏನು ದೇವರೇ? ಭೂಮಂಡಲವೇ ಲಾಲಿಸು. ಏನು ದೇವರೇ? ಭೂಮಿಗೆ ಹೇಳ್ತಾ ಇದ್ದಾನಂತೆ ದೇವರು, ಆಕಾಶಕ್ಕೆ ಭೂಮಿಗೆ ಹೇಳ್ತಾ ಇದ್ದಾನಂತೆ ದೇವರು. ಯಾರ ಬಗ್ಗೆ ಹೇಳ್ತಾ ಇದ್ದಾನೆ? ತನ್ನ ಮಕ್ಕಳ ಬಗ್ಗೆ. ತನ್ನ ಮಕ್ಕಳು ಯಾರು? ನಾವೇ. ಒಂದು ಕಾಲದಲ್ಲಿ ಇಸ್ರಾಯೇಲರು, ಈಗಿನ ಕಾಲದಲ್ಲಿ ನಾವೇ, ಭೂಲೋಕದಲ್ಲಿ ಮನುಷ್ಯರು. ಏನು ಮಾಡಿದ್ದಾರಂತ ನೋಡುವಾಗ ದೇವರನ್ನು ಬಿಟ್ಟಿದ್ದಾರೆ. ಎತ್ತುಗಳಿದೆಯಲ್ಲ, ಎತ್ತುಗಳಿಗೆ, ಆ ಎತ್ತುಗಳಿಗೆ ಯಜಮಾನನ ಕೊಟ್ಟಿಗೆಯನ್ನು ಗೊತ್ತಂತೆ. ಎತ್ತುಗಳಿಗೆ ಯಜಮಾನನ ಯಾರು ಗೊತ್ತಂತೆ? ಪಶುಗಳಿಗೆ, ಕತ್ತೆಗಳಿಗೆ ಗೊತ್ತಂತೆ. ಆ ಕತ್ತೆಗಳೇ ಆಗಿರ್ಬೋದು, ಪಶುಗಳಿಗೆ ಆಗಿರ್ಬೋದು, ಯಜಮಾನನು ಯಾರೆಂದು ಆ ಪಶುಗಳಿಗೆ ಗೊತ್ತಂತೆ. ಆದರೆ ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂಥ ಮನುಷ್ಯರಿಗೆ ಗೊತ್ತಿಲ್ವಂತೆ. ಏನಾಗಿದ್ದಾರೆ ಮನುಷ್ಯರು? ಏನಾಗಿದ್ದಾರೆ ಅಂತ ನೋಡುವಾಗ ದೇವರನ್ನು ಬಿಟ್ಟಿದ್ದಾರೆ. ಅದಕ್ಕೆ ದೈವಕುಮಾರನು ಪರಲೋಕದಿಂದ ಭೂಲೋಕಕ್ಕೆ ಬಂದು ಎಲ್ಲರನ್ನ ಕಾಪಾಡಬೇಕು. ಅದಕ್ಕೆ ಎಲ್ಲರೂ ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ, ನಾನು ನಿಮಗೆ ಪರಲೋಕದ ಮಾರ್ಗವನ್ನು ತೋರಿಸುತ್ತೇನೆ, ನಾನು ನಿತ್ಯ ಜೀವವನ್ನು ಕೊಡುತ್ತೇನೆ, ನಿತ್ಯ ಜೀವವನ್ನು ನಾನು ಕೊಡುತ್ತೇನೆ. ಅದಕ್ಕೆ ನನ್ನ ಬಳಿಗೆಯಲ್ಲಿ ಬನ್ನಿ. ಮೊಟ್ಟ ಮೊದಲು ನಿಮ್ಮ ಹೃದಯದಲ್ಲಿರುವಂಥ ಪಾಪವನ್ನು ನಿವಾರಣೆ ಮಾಡಿಕೊಳ್ಳಿ, ಭಕ್ತಿಯಿಂದ ಬದುಕಿ ಅಂತೇಳಿ ಸುವಾರ್ತೆ ಮಾಡಿದ್ದಾನೆ. ಆಮೇಲೆ ಶಿಲುಬೆ ಮರಣ. ಈ ಶಿಲುಬೆ ಮರಣ ಹೊಂದಬೇಕಾದ್ರೆ, ಪ್ರಿಯರಾದ ದೇವರ ಮಕ್ಕಳಿರ, ಹೊಂದಬೇಕಾದ್ರೆ ಅದು ಕೂಡ ದೇವರ ಸಂಕಲ್ಪ. ಯಾಕೆಂದರೆ ಶಿಲುಬೆ ಮರಣ ಹೊಂದಿದ್ರೇ ಈ ಜಗತ್ತಿಗೆ ರಕ್ಷಣೆ ಅನ್ನುವಂಥದ್ದು ಬರುತ್ತೆ. ಅದು ಯಾವಾಗ ಬರೆಯಲ್ಪಟ್ಟಿದೆ ಅಂತ ನೋಡುವಾಗ ಒಂದು ಸಾರಿ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನವನ್ನು ನೋಡಿ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನ. ಆತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದನು. ಅಂದರೆ ಮೇಲ್ಗಡೆ 19ನೇ ವಚನ ನೋಡುವಾಗ ಆತನು ನಮಗೋಸ್ಕರ ಬಲಿಯಾಗಿದ್ದಾನೆ. ಬಲಿಯಾಗುವಂಥದ್ದು, ಶಿಲುಬೆ ಮರಣ ಹೊಂದುವಂಥದ್ದು ಇದೆಯಲ್ಲ, ಇದು ಜಗತ್ತುಂಟಾಗಲಾರ್ದ ಮೊದಲೇ ದೇವರು ನೇಮಿಸಿದ್ದಾರಂತೆ. ದೇವರ ಮಕ್ಕಳಾಗಿರುವಂಥ ನಮ್ಮೆಲ್ಲರಿಗೋಸ್ಕರ ಬಲಿಯಾಗಬೇಕು ಅಂತೇಳಿ ಯೇಸು ಪ್ರಭುವನ್ನು ದೇವರು ನೇಮಿಸಿದ್ದಾರಂತೆ. ಅವರನ್ನು ನೇಮಿಸಿದ್ದಾರೆ. ಆ ಒಂದು ಸಂದರ್ಭ ಬಂದಾಗ, ಶಿಲುಬೆ ಮರಣ ಹೊಂದುವಂತಹ ಸಂದರ್ಭ ಬಂದಾಗ ಏನಾಗಬೇಕು? ಅವರು ಮೌನವಾಗಬೇಕು, ತಲೆ ಬಾಗಿಸಬೇಕು. ತಲೆ ಬಾಗಿಸಿ ಒಂದು ಕುರಿ ಯಾವ ರೀತಿ ಬಲಿಯಾಗುತ್ತೋ ಆ ರೀತಿ ಪ್ರಭು ಬಲಿಯಾಗಬೇಕು. ಒಂದು ಕುರಿ ಯಾವ ರೀತಿ ಬಲಿಯಾಗುತ್ತೋ ಆ ರೀತಿ ಪ್ರಭು ಬಲಿಯಾಗಬೇಕು. ಯಾಕೆ? ಈ ಲೋಕದಲ್ಲಿ ಇದ್ದಂಥ ಮಾನವರನ್ನು ಕಾಪಾಡಬೇಕಾದರೆ ಆತನು ಬಲಿಯಾಗಬೇಕು ಎನ್ನುವಂಥ ಒಪ್ಪಂದ. ಬಲಿಯಾಗಬೇಕು. ಅದಕ್ಕೆ ಪ್ರಿಯರಾದ ದೇವರ ಮಕ್ಕಳಿರ, ಆತನ ಬಗ್ಗೆ ನೋಡಿ, ಕ್ರಿಸ್ತ ಪೂರ್ವದಲ್ಲಿ ಸುಮಾರು 700 ವರ್ಷಗಳ ಹಿಂದೆ ಯೆಶಾಯ ಎಂಬುವಂಥ ಒಬ್ಬ ಪ್ರವಾದಿ ಇದ್ದಾನೆ. ಆತನ ಮೂಲಕ ಬರೆಯಲ್ಪಟ್ಟಿರುವಂಥ ಮಾತನ್ನು ಗಮನಿಸಿ. ಯೆಶಾಯನ ಗ್ರಂಥ 53ನೇ ಅಧ್ಯಾಯ 3ನೇ ವಚನವನ್ನು. ಯೆಶಾಯನ ಗ್ರಂಥ 53ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸೋಣ. 3ನೇ ವಚನದಿಂದ, ಮನುಷ್ಯರು ಸೇರಿಸಿಕೊಳ್ಳದವನು, ಅಂದರೆ ಮನುಷ್ಯರು ಯಾರು ಕೂಡ ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೊಳಗಾದವನು, ವ್ಯಾಧಿ ಪೀಡಿತನು, ಜನರು ಮುಖವನ್ನು ಹೊರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನೂ ಆಗಿದ್ದನು. ನಾವು ಆತನನ್ನು ಲಕ್ಷ್ಯಕ್ಕೆ ತರಲಿಲ್ಲ, ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಆತನು ಅನುಭವಿಸಿದನು. ಆತನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವಾದರೂ ಆತನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿದವನು ಎಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಆತನು ಅನುಭವಿಸಿದನು. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನು ದೇವರು ಆತನ ಮೇಲೆ ಹಾಕಿದನು.
ನಮ್ಮೆಲ್ಲರ ದೋಷ ಫಲವನ್ನು, ನಮ್ಮೆಲ್ಲರ ತಪ್ಪುಗಳನ್ನು, ನಾವೆಲ್ಲರೂ ತಪ್ಪು ಮಾಡಿದ್ದೇವೆ, ನಾವೆಲ್ಲರೂ ಪಾಪ ಮಾಡಿದ್ದೇವೆ. ಒಂದು ಕಾಲದಲ್ಲಿ ಇಸ್ರಾಯೇಲ್ ಜನಾಂಗದವರು, 1ನೇ ಶತಮಾನದಲ್ಲಿದ್ದಂಥ ಆ ಪ್ರಜೆಗಳು, ಈಗಿನ ಕಾಲದಲ್ಲಿ ಇದ್ದಂಥ ಪ್ರಜೆಗಳು ನೋಡುವಾಗ ಒಂದೇ ಗುಣ. ಅವತ್ತು ಯಾವ ರೀತಿ ತಪ್ಪುಗಳಿದೆಯೋ ಅದೇ ತಪ್ಪುಗಳು ಈಗಿನ ಕಾಲದಲ್ಲಿ ಕೂಡ ಮಾಡುವಂಥದ್ದು ನೋಡ್ತಾ ಇದ್ದೀವಿ. ದೇವರನ್ನ ಅರ್ಥ ಮಾಡಿಕೊಂಡಿಲ್ಲ ಏನ್ರಿ. ಅರ್ಥ ಮಾಡಿಕೊಳ್ಳದೆ ಪ್ರಿಯರಾದ ದೇವರ ಮಕ್ಕಳಿರ, ಪ್ರಭು ಭಯಂಕರವಾದಂಥ ಚಿತ್ರಹಿಂಸೆಗೆ ಒಳಗಾಗಿದ್ದಾನೆ. ಯಾಕೆಂದರೆ ಆತನು ಬಲಿಯಾಗಬೇಕು ಅಂತೇಳಿ ಜಗತ್ತು ಉಂಟಾಗಲಾರ್ದು ಮೊದಲೇ ಗೊತ್ತು ಮಾಡಲ್ಪಟ್ಟಿದ್ದಾನೆ. ಯಾರಿಗೋಸ್ಕರ? ನಿಮಗೋಸ್ಕರ, ನಮಗೋಸ್ಕರ. ಮೌನವಾಗಿದ್ದಾನ? ತಗ್ಗಿಸ್ಕೊಂಡಿದ್ದಾನ? ವಿಧೇಯನಾಗಿದ್ದಾನ? ಪ್ರಿಯರಾದ ದೇವರ ಮಕ್ಕಳಿರ, ಮಹಾಶಕ್ತನಾಗಿರುವಂಥ ಆತನು ಶಿಲುಬೆ ಮರಣವನ್ನು ಹೊಂದುವಾಗ ಆ ಒಂದು ಸಂದರ್ಭದಲ್ಲಿ ಏನ್ರಿ, ಒಬ್ಬನು ಬರ್ತಾನೆ, ಬೆತ್ತ ಹಿಡ್ಕೊಳ್ತಾನೆ, ಬೆತ್ತ ಹಿಡಿದುಕೊಂಡು ಹೊಡಿತಾನೆ. ಒಂದು ಮುಳ್ಳಿನ ಕಿರೀಟ ಅಂತ ನೋಡುವಾಗ ಏನ್ರಿ, ಒಂದು ಮುಳ್ಳು ನಮ್ಮ ಕೈಗೆ ನಾಟಿದರೆ ಹೇಗಿರುತ್ತೆ ಹೇಳಿ? ಕಾಲಿಗೆ ನಾಟಿದರೆ ಹೇಗಿರುತ್ತಮ್ಮ? ನೋವು, ದೊಡ್ಡ ನೋವಿರುತ್ತಾ? ಒಂದು ಮುಳ್ಳು ನಾಟಿದರೆ. ತಲೆಗೆ ಯಾವಾಗಾದರೂ ನಾಟಿದರೆ ಹೇಗಿರುತ್ತೆ ಹೇಳಿ? ಹೇಗಿರುತ್ತಮ್ಮ? ಒಂದು ಸಾರಿ ಊಹಿಸ್ಕೊಳ್ಳಿ. ತಲೆ ಮೇಲೆ ಮುಳ್ಳಿನ ಕಿರೀಟ ಅಂದರೆ ಅದು ಮೆತ್ತಗಿರುವಂಥದ್ದು ಮುಳ್ಳಿನ ಕಿರೀಟ ಅಲ್ಲ, ಅದು ಭಯಂಕರ ಗಟ್ಟಿ ಇರುತ್ತೆ. ಆ ದೇಶದಲ್ಲಿ ಆ ಮುಳ್ಳಿನ ಕಿರೀಟವನ್ನು ಹೆಣೆದು ತಲೆ ಮೇಲೆ ಇಟ್ಟಾಗ, ಬೆತ್ತದ ಮೂಲಕ ಹೊಡೆದಾಗ ಏನ್ರಿ ಅವರು ಅನುಭವಿಸ್ತಾರೆ. ಎಂಥ ಶರೀರ ಧರಿಸ್ಕೊಂಡಿದ್ದಾರೆ ಅವರು? ಎಂಥ ಶರೀರ? ನೀವು ಯಾವ ರೀತಿ ಶರೀರವನ್ನು ಧರಿಸ್ಕೊಂಡಿದ್ದೀರೋ ಅಂತಹ ಶರೀರ ಪ್ರಿಯರಾದ ದೇವರ ಮಕ್ಕಳಿರ. ನಿಮ್ಮಂಥ ಶರೀರ ಅಂದರೆ ಒಂದು ಚಿಕ್ಕ ಮುಳ್ಳು ನಾಟಿದರೆ, ಮುಳ್ಳು ಗುಚ್ಚಿದರೆ ಯಾವ ರೀತಿ ನಿಮ್ಗೆ ನೋವಾಗುತ್ತೋ ಅದೇ ಥರ ಅವರಿಗೆ ನೋವಾಗುತ್ತೆ. ಬೆತ್ತದ ಮೂಲಕ ಹೊಡೆದ್ರೆ ನಮ್ಗೆ ಯಾವ ರೀತಿ ನೋವಾಗುತ್ತೋ ಅದೇ ಥರ ನೋವಾಗುತ್ತೆ. ಅಂಥ ಶರೀರ, ನಮ್ಮಂಥ ಶರೀರವನ್ನು ಧರಿಸ್ಕೊಂಡು ನಮಗೋಸ್ಕರ ಅನುಭವಿಸಿದ್ದಾರೆ ಪ್ರೇರೆ. ಯಾಕೆ ಅನುಭವಿಸಿದ್ದಾರೆ ಅಂತ ನೋಡುವಾಗ, ನಿನ್ನನ್ನು ಕಾಪಾಡಬೇಕು, ನನ್ನನ್ನು ಕಾಪಾಡಬೇಕು, ಈ ಜಗತ್ತಿನಲ್ಲಿ ಈ ಲೋಕದಲ್ಲಿ ಎಷ್ಟು ಮಂದಿ ಮಾನವರಿದ್ದಾರೋ ಎಲ್ಲರನ್ನು ಕಾಪಾಡಬೇಕು. ಯಾಕೆ? ಸೈತಾನನಿಗೆ ಒಳಗಾಗಿದ್ದಾರೆ, ಬಾನಿಸರಾಗಿದ್ದಾರೆ, ದೇವರನ್ನು ಬಿಟ್ಟಿದ್ದಾರೆ. ದೇವರನ್ನು ಬಿಟ್ಟಿರುವಂಥ ಇವರೆಲ್ಲರನ್ನು ಕಾಪಾಡೋದಕ್ಕೆ ಬರಿದು ಮಾಡಿಕೊಂಡು ಬಂದಿದ್ದಾರೆ ಅಂದರೆ ದೇವರ ಶಕ್ತಿಯಲ್ಲಿ ದೇವರ ಶಕ್ತಿ ಬಳಸ್ಬೋದಾ? ಪ್ರಭು ಅಂದುಕೊಂಡ್ರೆ ಅವರೆಲ್ಲರೂ ಯಾರ್ಯಾರು ಹಿಂಸೆ ಕೊಟ್ಟಿದ್ದಾರೋ ಆಗಲೇ ಆ ತಕ್ಷಣ ಆ ಕ್ಷಣದಲ್ಲಿ ಸಾಯಿಸಬೇಕು, ದೇವರು ಸಾಯಿಸಬೇಕು, ಇಲ್ಲ ಕೊಂದಾಗಬೇಕಂದ್ರೆ ಆಗುತ್ತಾ? ಆಗಲ್ವಾ? ದೇವ್ರಿಗೆ ಆಗುತ್ತಾ? ಖಂಡಿತವಾಗಿ ಆಗುತ್ತೆ. ದೊಡ್ಡ ಕೆಲಸನೇ ಅಲ್ಲ. ಆದರೆ ನಮಗೋಸ್ಕರ ಬಲಿಯಾಗುವಂಥದ್ದು, ನಮಗೋಸ್ಕರ ಮರಣ ಹೊಂದುವಂಥದ್ದು, ನಮಗೋಸ್ಕರ ಮುಳ್ಳಿನ ಕಿರೀಟ ಇಡಿಸ್ಕೊಳ್ಳುವಂಥದ್ದು, ಬೆತ್ತದ ಮೂಲಕ ಒಡಿಸ್ಕೊಳ್ಳುವಂಥದ್ದು ನಮಗೋಸ್ಕರ ಇದೆಯಲ್ಲ, ಇದು ದೇವರು ನೇಮಿಸಿರುವಂಥದ್ದು. ನಾವು ಎಷ್ಟು ಸಾರಿ ಈ ವಾಕ್ಯಗಳನ್ನು ಕೇಳ್ತಾ ಇದ್ದೀವಿ, ಅನೇಕ ಸಾರಿ ಈ ಮಾತುಗಳನ್ನು ಕೇಳಿದಾಗ ನಮ್ಮ ಹೃದಯ ಏನಾದರೂ ಬದಲಾಗಿದೆಯಾ? ನಮ್ಮ ಹೃದಯ ಬದಲಾಗಿದೆಯಾ ಅಂತ ನೋಡುವಾಗ ನಮ್ಮ ಹೃದಯ ಕಲ್ಲಾಗಿದೆ ರೀ, ಕಲ್ಲು. ದೇವರ ಮಕ್ಕಳೆಂದು ಕರೆಯಲ್ಪಡ್ತಾ ಇದ್ದಾರೆ, ದೇವರ ಭಕ್ತರೆಂದು ಕರೆಯಲ್ಪಡ್ತಾ ಇದ್ದಾರೆ, ಬದುಕುಗಳು ಬದಲಾಗಿಲ್ಲ ರೀ. ಸುಳ್ಳಲ್ಲ ರೀ, ಸುಳ್ಳು ಹೇಳ್ತಾ ಇಲ್ಲ ಪ್ರಿಯರೇ. ಈ ಜಗತ್ತಿನಲ್ಲಿ ಅನೇಕ ಮಂದಿ ಕ್ರೈಸ್ತರಿದ್ದಾರೆ, ಆದರೆ ಕ್ರೈಸ್ತರಿದ್ದರೂ ಕೂಡ ನಮ್ಮ ಮಧ್ಯದಲ್ಲಿ ಸಮಾಧಾನ ಇಲ್ಲ. ಒಬ್ಬರಂದರೆ ಒಬ್ರಿಗೆ ಆಗಲ್ಲ. ಒಳ್ಳೆಯವರಿದ್ದಾರೆ, ಕ್ರೈಸ್ತರಲ್ಲಿ ಒಳ್ಳೆಯವರು, ಉತ್ತಮರು, ಶ್ರೇಷ್ಠರಿದ್ದಾರೆ. ಶ್ರೇಷ್ಠರ ಬಗ್ಗೆ, ಒಳ್ಳೆಯವರ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ದೇವರನ್ನ ಬಿಟ್ಟು ಹಾಗೆ ದ್ವೇಷ, ಹೊಟ್ಟೆ ಕಿಚ್ಚು ಇದ್ದವರಿದ್ದಾರೆ ನೋಡಿ. ಇವರು ಬಹಳ ಮಂದಿ ಇದ್ದಾರೆ. ನಾವು ಬುದ್ಧಿವಂತರು, ನಾವು ಶ್ರೇಷ್ಠರು, ನಾವು ಭಕ್ತರಂತ ಹೇಳಿಕೊಳ್ಳೋರ ಮಧ್ಯದಲ್ಲಿ ಬಹಳ ಮಂದಿ ಇದ್ದಾರೆ, ಆದರೆ ಬದುಕುಗಳು ಬದಲಾಗಿಲ್ಲ ರೀ. ಹೊರಗಡೆ ನೋಡೋದಕ್ಕೆ ಮಾತ್ರ ಭಕ್ತರು, ಹೃದಯದಲ್ಲಿ ನೋಡುವಾಗ ಕಪಟ ಇದೆ, ವೇಷಧಾರಣೆ ಇದೆ, ಅಸೂಯೆ ಇದೆ. ಪ್ರಭು ಯಾರಿಗೋಸ್ಕರ ಮರಣ ಹೊಂದಿದ್ರು? ಪ್ರಭು ಯಾರಿಗಾಗಿ ಮರಣ ಹೊಂದಿದ್ರು? ಸೈತಾನನ ಹತೋಟಿಯಲ್ಲಿ ಇದ್ದಂಥ ನಮಗೋಸ್ಕರ ಅಲ್ವಾ? ಅಹಂಕಾರದಲ್ಲಿ,
ಲೋಕದ ನಟನೆಯಲ್ಲಿ ವೇಷಧಾರಿಯಲ್ಲಿ ಇದ್ದಂಥ ನಮಗೋಸ್ಕರ ಆತನು ಬಲಿಯಾಗಿರುವಾಗ ಆತನ ಬಲಿ, ಆತನ ಸಮರ್ಪಣೆ, ಯಜ್ಞಾರ್ಪಣೆ ಏನಾಗಿದೆ? ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ಬಿಡ್ತಾ ಇದ್ದೀವಿ. ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ಬಿಡ್ತಾ ಇದ್ದೀವಿ ಅಷ್ಟೇ. ಇಲ್ಲ ಪ್ರಿಯರೇ, ಬಿಡಬಾರ್ದು. ದೇವರ ವಾಕ್ಯದ ಮೂಲಕನೇ ನಮಗೆ ನಿತ್ಯ ಲೋಕ ಇದೆ, ಪರಲೋಕ ಇದೆ. ಆ ಪರಲೋಕವನ್ನು ನಾವು ಪಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ಆತನ ಮಾತುಗಳನ್ನು ಗಟ್ಟಿಯಾಗಿ ಇಟ್ಕೋಬೇಕು, ಕೇಳಬೇಕು, ಪಾಲಿಸಬೇಕು. ಪಾಲಿಸದು ಹೋದರೆ ನಮಗೆ ರಕ್ಷಣೆ ಇಲ್ಲ. ಪಾಲಿಸೋದ್ರ ರಕ್ಷಣೆ ಇದೆಯಾ? ವಾಕ್ಯದ ಪ್ರಕಾರ ಬದುಕೋದು ಹೋದರೆ ರಕ್ಷಣೆ ಇದೆಯಾ? ಪ್ರಿಯರಾದ ದೇವರ ಮಕ್ಕಳಿಗೆ ನಿಜವಾದ ಮಾತೇನು ಗೊತ್ತಾ? ನಾವೆಲ್ಲರೂ ಭಕ್ತಿಯಿಂದ ನಡಿಬೇಕು, ವಾಕ್ಯದ ಪ್ರಕಾರ ನಡಿಬೇಕು, ದೇವ್ರಿಗೋಸ್ಕರ ನಡಿಬೇಕು, ಭಕ್ತಿಯಿಂದ ನಡಿಬೇಕು ಟೋಟಲ್. ಯಾಕೆಂದರೆ ಪ್ರತಿ ಕ್ರೈಸ್ತರು ವಾಕ್ಯಗಳನ್ನು ಕಲಿಬೇಕು. ವಾಕ್ಯಗಳನ್ನು ಕಲಿತು ಈ ಲೋಕದಲ್ಲಿ ಭಕ್ತಿಯಿಂದ ಜೀವಿಸಬೇಕಾಗಿದೆ ಪ್ರಿಯರೇ. ಅದಕ್ಕೆ ನಮಗೋಸ್ಕರ ಆತನು ಬಲಿಯಾಗಿದರು ಅಂತ ಬರೆಯಲ್ಪಟ್ಟಿದೆ ರೀ. ನಾವಾದರೂ ಆತನ ದೇವರಿಂದ ಬಾಧಿತನು ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು. ಏನ್ರಿ, ಮಹಾಶಕ್ತನಾಗಿರುವಂಥ ಆತನು ಭೂಲೋಕಕ್ಕೆ ಬರುವಾಗ ಬರಿದು ಮಾಡಿಕೊಂಡು ಬಂದಿದ್ದಾನೆ. ಬರಿದು ಮಾಡಿಕೊಂಡು ಬಂದು ಸಿಲುಬೆ ಮರಣ ಹೊಂದುವಾಗ ಏನ್ರಿ, ಅನೇಕರು ಹುಗಿದ್ರು, ಬೈದರು, ಮೌನವಾಗಿ. ಈ ಮೌನ ಯಾಕೆ? ಈ ಪೆಟ್ಟು ಯಾಕೆ? ಅಮ್ಮ, ನಮಗೋಸ್ಕರ ಅಲ್ಲಂತೀರಾ? ಮತ್ತು ಏನು ಮಾಡಬೇಕು? ಬೈದರು, ಬೈಸ್ಕೊಂಡ್ರು, ಉಗಿಸ್ಕೊಂಡ್ರು. ನೋಡ್ತೀರ ಒಂದು ಮಾತು, ಮತ್ತೇನು ಬರೆದ ಸುವಾರ್ತೆ 27ನೇ ಅಧ್ಯಾಯ 27ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 27ನೇ ವಚನದಿಂದ. ಆಮೇಲೆ ದೇಶಾಧಿಪತಿಯ ಸಿಪಾಯಿಗಳು ಯೇಸುವನ್ನು ಅರಮನೆಯೊಳಕ್ಕೆ ತೆಗೆದುಕೊಂಡು ಹೋಗಿ ಪಟಾಲಮನನ್ನೆಲ್ಲ ಆತನ ಸುತ್ತಲೂ ಕೂಡಿಸಿಕೊಂಡು ಆತನ ಬಟ್ಟೆಗಳನ್ನು ತೆಗೆದುಹಾಕಿ ಕೆಂಪು ಒಲ್ಲಿಯನ್ನು ಒದಿಸಿ ಮುಳ್ಳು ಬಳ್ಳಿಯಿಂದ ಕಿರೀಟವನ್ನು ಹೆಣೆದು ಆತನ ತಲೆ ಮೇಲೆ ಇಟ್ಟು ಬಲಗೈಯಲ್ಲಿ ಬೆತ್ತವನ್ನು ಕೊಟ್ಟು ಆತನ ಮುಂದೆ ಮೊಣಕಾಲೂರಿ, ಯೆಹೂದ್ಯರ ಅರಸನೇ, ನಿನಗೆ ನಮಸ್ಕಾರ ಎಂದು ಆತನನ್ನು ಪರಿಹಾಸ್ಯ ಮಾಡಿದರು. ಮತ್ತು ಆತನ ಮೇಲೆ ಉಗುಳಿ ಆ ಬೆತ್ತವನ್ನು ಕಸುಕೊಂಡು ಆತನ ತಲೆಯ ಮೇಲೆ ಒಡೆದರು. ಅಂದರೆ ಗುಂಪಿದೆ, ಸೈನಿಕರಿದ್ದಾರೆ. ಇವರೆಲ್ಲರೂ ಕೂಡಿ ಬಂದು ಏನ್ರಿ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿದ ಮೇಲೆ ಸಿಲುಬೆಗೆ ಒಪ್ಪಿಸಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ತಲೆ ಮೇಲೆ ಮುಳ್ಳಿನ ಕಿರೀಟ ಎಣೆದು ಒಡೆದು ಅಪಹಾಸ್ಯ ಮಾಡಿರುವಂಥದ್ದು. ಆಮೇಲೆ ನೋಡಿ, ಆತನ ಮೇಲೆ ಉಗುಳಿ ಆ ಬೆತ್ತವನ್ನು ಕಸಕೊಂಡು ಆತನ ತಲೆಯ ಮೇಲೆ ಒಡೆದರು. ಹೀಗೆ ಆತನನ್ನು ಪರಿಹಾಸ್ಯ ಮಾಡಿದ ಮೇಲೆ ಆ ಒಲ್ಲಿಯನ್ನು ತೆಗೆದು ಆತನ ಬಟ್ಟೆಗಳನ್ನು ಒದಿಸಿ ಆತನನ್ನು ಸಿಲುಬೆಗೆ ಹಾಕುವುದಕ್ಕೆ ತೆಗೆದುಕೊಂಡು ಹೋದರು. ಹೊರಕ್ಕೆ ಹೋಗುತ್ತಿರುವಾಗ ಕುರೇನೆ ಪಟ್ಟಣದ ಸೀಮೋನನೆಂಬುವನು ಕಂಡು ಅವನನ್ನು ಆತನ ಸಿಲುಬೆಯನ್ನು ಹೊರುವುದಕ್ಕೆ ಬಿಟ್ಟು ಹಿಡಿದರು. ಮತ್ತು ಗೊಲ್ಗಾತ, ಅಂದರೆ ಕಪಾಲ ಸ್ಥಳ ಎಂಬ ಸ್ಥಾನಕ್ಕೆ ಬಂದಾಗ ಆತನಿಗೆ ಕಹಿ ಬೆರೆಸಿದ ದ್ರಾಕ್ಷಾರಸವನ್ನು ಕುಡಿಯುವುದಕ್ಕೆ ಕೊಟ್ಟರು. ಆತನು ಅದನ್ನು ರುಚಿ ನೋಡಿ ಕುಡಿಯಲೊಲ್ಲದೆ ಇದ್ದನು. ಬಳಿಕ ಅವರು ಆತನನ್ನು ಸಿಲುಬೆಗೆ ಹಾಕಿ ಆತನ ಬಟ್ಟೆಗಳಿಗಾಗಿ ಚೀಟು ಹಾಕಿ ಪಾಲು ಮಾಡಿಕೊಂಡರು ಮತ್ತು ಅಲ್ಲಿ ಕೂತುಕೊಂಡು ಆತನನ್ನು ಕಾಯುತ್ತಾ ಇದ್ದರು. ಇದಲ್ಲದೆ ಆತನ ಮೇಲೆ ಹೊರಿಸಿದ ಅಪರಾಧವನ್ನು ಬರೆದು ಆತನ ತಲೆಯ ಮೇಲ್ಗಡೆ ಹಚ್ಚಿದರು. ಅದೇನೆಂದರೆ, ಇವನು ಯೇಸು ಯೆಹೂದ್ಯರ ಅರಸನು ಎಂಬುದೇ. ಆಗ ಇಬ್ಬರು ಕಳ್ಳರನ್ನು ತಂದು ಒಬ್ಬನನ್ನು ಬಲಗಡೆಯಲ್ಲಿ ಒಬ್ಬನನ್ನು ಎಡಗಡೆಯಲ್ಲಿ ಆತನ ಸಂಗಡ ಸಿಲುಬೆಗೆ ಹಾಕಿದರು. ಅಲ್ಲಿ ಹಾದು ಹೋಗುವವರು
ತಲೆ ಆಡಿಸಿ, ದೇವಾಲಯವನ್ನು ಕೆಡವಿ 3 ದಿನದಲ್ಲಿ ಕಟ್ಟುವವನೇ, ನಿನ್ನನ್ನು ರಕ್ಷಿಸಿಕೋ, ದೇವರ ಮಗನು ಆಗಿದ್ದರೆ ಶಿಲುಬೆಯಿಂದ ಇಳಿದು ಬಾ ಎಂದು ಆತನನ್ನು ಅಂಗಿಸುತ್ತಿದ್ದರು. ಅದೇ ಮೇರೆಗೆ ಮಹಾಯಾಜಕರು, ಶಾಸ್ತ್ರಿಗಳು, ಹಿರಿಯರು, ಅವನು ಮತ್ತೊಬ್ಬರನ್ನು ರಕ್ಷಿಸಿದನು, ತನ್ನನ್ನು ರಕ್ಷಿಸಿಕೊಳ್ಳಲಾರನು. ಇವನು ಇಸ್ರಾಯೇಲಿನ ಅರಸನಲ್ಲವೇ? ಈಗ ಶಿಲುಬೆಯಿಂದ ಇಳಿದು ಬರಲಿ, ಇಳಿದು ಬಂದರೆ ಅವನಲ್ಲಿ ನಂಬಿಕೆ ಇಟ್ಟೆವು. ದೇವರಲ್ಲಿ ಭರವಸವಿಟ್ಟಿದ್ದಾನೆ. ದೇವರು ಅವನಲ್ಲಿ ಇಷ್ಟಪಟ್ಟರೆ ಈಗ ಅವನನ್ನು ಬಿಡಿಸಲಿ, ತಾನು ದೇವರ ಮಗನಾಗಿದ್ದಾನೆಂದು ಹೇಳಿದ್ದನಲ್ಲ ಎಂದು ಆಸೆ ಮಾಡುತ್ತಿದ್ದರು. ಇವೆಲ್ಲ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರು, ಹೊರಗಡೆ ಅವಮಾನ, ಪೆಟ್ಟುಗಳು, ಅನೇಕ ಚಿತ್ರಹಿಂಸೆ, ಇವೆಲ್ಲ ಯಾಕೆ ಅಂತ ನೋಡುವಾಗ ಒಂದೇ ಕಾರಣ, ನಿನ್ನನ್ನು ನನ್ನನ್ನು ಬಿಡಿಸಬೇಕು. ಆತ್ಮದ ಪರಿಜ್ಞಾನವನ್ನು ಉಂಟು ಮಾಡಬೇಕು. ಯಾಕೆಂದರೆ ಈ ಆತ್ಮಗಳು ಸತ್ತ ಮೇಲೆ ಬೆಂಕಿ ಕೊಂಡಕ್ಕೆ ಹೋಗುತ್ತೆ. ಆ ಬೆಂಕಿ ಕೊಂಡಕ್ಕೆ ಹೋಗಬಾರ್ದು, ನಿತ್ಯ ನರಕಕ್ಕೆ ಹೋಗಬಾರ್ದು. ನಿತ್ಯ ನರಕಕ್ಕೆ ಹೋಗಬಾರ್ದಂದರೆ ಈ ಜ್ಞಾನ ಪ್ರಪಂಚಕ್ಕೆ ಹರಡಬೇಕು. ಹರಡಬೇಕಾದರೆ ಕ್ರಿಸ್ತನು ಬಲಿಯಾಗಬೇಕು. ಕ್ರಿಸ್ತನು ಬಲಿಯಾಗಬೇಕಾದರೆ ಏನು ಇಲ್ಲದವನಾಗಿ ಬರಬೇಕು, ದಾಸನಾಗಿರಬೇಕು, ತಗ್ಗಿಸ್ಕೊಳ್ಬೇಕು, ವಿಧೇಯನಾಗಬೇಕು. ವಿಧೇಯನಾಗಿದ್ದಾನ? ತಗ್ಗಿಸ್ಕೊಂಡಿದ್ದಾನ? ಹೌದು ಪ್ರಿಯರಾದ ದೇವರ ಮಕ್ಕಳೇ, ನಮಗೋಸ್ಕರ ತಗ್ಗಿಸಿಕೊಂಡಿದ್ದಾನೆ, ನಮಗೋಸ್ಕರ ವಿಧೇಯನಾಗಿದ್ದಾನೆ, ನಮಗೋಸ್ಕರ ಮೌನವಾಗಿದ್ದಾನೆ, ನಮಗೋಸ್ಕರ ಪೆಟ್ಟುಗಳನ್ನು ತಿಂದಿದ್ದಾನೆ. ಮತ್ತು ನಾವು ಈ ಮಾತುಗಳನ್ನು ಕೇಳಿದ ಮೇಲೆ ನಮ್ಮ ಬದುಕುಗಳು ನಮ್ಮ ಜೀವಿತ ಹೇಗಿದೆ? ನಮ್ಮ ಜೀವಿತ ಹೇಗಿದೆ? ಪ್ರಿಯರಾದ ದೇವರ ಮಕ್ಕಳಿರೋ, ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ. ಒಂದು ವೇಳೆ ವಾಕ್ಯದ ಪ್ರಕಾರ ನಮ್ಮ ಜೀವಿತ ಇದೆಯಾ? ದೇವ್ರಿಗೆ ಸ್ತೋತ್ರವಾಗಲಿ. ವಾಕ್ಯಕ್ಕೆ ವಿರುದ್ಧವಾಗಿದೆಯಾ? ವಾಕ್ಯದ ಮೂಲಕ ನಾವು ಸರಿ ಮಾಡಿಕೊಳ್ಬೇಕಾಗತ್ತೆ. ಅದಕ್ಕೆ ಬಲಿಯಾದರು, ಸಮಾಧಿ ಮಾಡಲ್ಪಟ್ಟರು, 3ನೇ ದಿನದಂದು ಎದ್ದು ಹೊರಗಡೆ ಬಂದರು. ಎದ್ದು ಹೊರಗಡೆ ಬಂದ ಮೇಲೆ ನಾನು ಯಾವ ರೀತಿ ಎದ್ದು ಹೊರಗಡೆ ಬಂದಿದ್ದೀನೋ, ಯಾವ ರೀತಿ ಮಹಿಮೆ ಶರೀರವನ್ನು ಧರಿಸಿಕೊಂಡಿದ್ದೀನೋ, ಅದೇ ಪ್ರಕಾರ ನಿಮ್ಮೆಲ್ಲರಿಗೆ ಮಹಿಮೆ ಶರೀರವನ್ನು ಕೊಡುತ್ತೇನೆ. ಅದೇ ಪ್ರಕಾರ ನಿಮ್ಮೆಲ್ಲರಿಗೆ ಏನು ಕೊಡುತ್ತೇನೆ? ಮಹಿಮಾ ಶರೀರವನ್ನು ಕೊಡುತ್ತೇನೆ. ಯೋಹಾನನು ಬರೆದ ಸುವಾರ್ತೆ, ಮುಗಿಸ್ತೀನಿ ಇನ್ನೊಂದು 5 ನಿಮಿಷದಲ್ಲಿ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 1ನೇ ವಚನ. ನಿಮ್ಮ ಹೃದಯಗಳು ಕಳವಳ ಪಡದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ. ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡೋದಕ್ಕೆ ಹೋಗುತ್ತೇನಲ್ಲ. ಯೇಸು ಪ್ರಭು ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟು 3ನೇ ದಿನದಂದು ಎದ್ದು ಬಂದು ಪರಲೋಕಕ್ಕೆ ಹೋಗ್ತಾರಲ್ಲ. ಯಾಕೆ ಹೋಗ್ತಾರೆ ಗೊತ್ತಾ? ನಿಮ್ಮೆಲ್ಲರಿಗೋಸ್ಕರ ನಾನು ಸ್ಥಳವನ್ನು ಸಿದ್ಧ ಮಾಡುತ್ತೇನೆ. ಯಾರ್ಯಾರಿಗೋಸ್ಕರ? ಯಾರು ವಾಕ್ಯದ ಪ್ರಕಾರ ದೇವರಿಗೆ ಒಳಪಟ್ಟು ವಿಧೇಯರಾಗಿ ಭಕ್ತಿಯಿಂದ ಯಾರು ನಡೀತಾರೋ ಅವರೆಲ್ಲರಿಗೆ ಪರಲೋಕದಲ್ಲಿ ಜಾಗ. ಪರಲೋಕದಲ್ಲಿ ಜಾಗ. ಈ ಭೂಲೋಕ ಏನಾಗುತ್ತೆ? ಭೂಲೋಕದಲ್ಲಿ ನಾಶವಾಗುತ್ತಾ? ಇರುತ್ತಾ? ಭೂಲೋಕ ಇರುತ್ತಾ? ನಾಶವಾಗುತ್ತಾ? ಎಲ್ಲ ನಾಶವಾಗುತ್ತೆ. ನಾವು ಹೋಗ್ತೀವಿ. ಪರಲೋಕ ಶಾಶ್ವತ, ಪಾತಾಳ ಲೋಕ ಅದು ಕೂಡ ಶಾಶ್ವತವಾಗಿರುತ್ತೆ. ಪಾತಾಳ ಲೋಕದಲ್ಲಿ ಯಾತನೆ ಪಡುವಂಥ ಸ್ಥಳ ಇದೆಯಲ್ಲ, ಆ ಸ್ಥಳಕ್ಕೆ ಯಾರು ಹೋಗ್ತಾರೆ? ಅನೀತಿವಂತರು ಹೋಗ್ತಾರೆ. ಅದಕ್ಕೆ ಕೊನೆ ಇದೆಯಾ? ಮುಕ್ತಾಯ ಇದೆಯಾ? ಮುಕ್ತಾಯವಿಲ್ಲ, ಕೊನೆ ಇಲ್ಲ. ಆತ್ಮ ಸಾಯೋದಿಲ್ಲ, ಬೆಂಕಿ ಆರೋದಿಲ್ಲ. ಪರಲೋಕಕ್ಕೆ ಕೊನೆ ಇದೆಯಾ? ಪರಲೋಕಕ್ಕೆ ಮುಕ್ತಾಯ ಇದೆಯಾ? ಪರಲೋಕಕ್ಕೆ ಕೊನೆ ಇಲ್ಲ. ಕೊನೆ ಇಲ್ಲದ ಆ ಪರಲೋಕಕ್ಕೆ ನಾವು ಹೋಗಬೇಕಾದ್ರೆ ಈ ಲೋಕದಲ್ಲಿ ಯೇಸು ಪ್ರಭು ಏನು ಹೇಳಿದ್ದಾರೋ ಅದರ ಪ್ರಕಾರ ನಡಿಬೇಕು. ಯೇಸು ಪ್ರಭು ಹೇಳಿದ ಮಾತು ಕೇಳಿ ಅದರ ಪ್ರಕಾರ ನಡ್ಕೊಳ್ಳದೆ ಹೋದರೆ ಪರಲೋಕವನ್ನು ಮಿಸ್ ಆಗ್ತೀವಿ. ಎಲ್ಲಿಗೆ ಹೋಗ್ತೀವಿ? ಬೆಂಕಿಯ ಕೊಂಡಕ್ಕೆ ಹೋಗಬೇಕಾಗತ್ತೆ. ಅಲ್ಲೇನಿದೆ? ಯಾತನೆ ಪಡುವಂಥ ಸ್ಥಳ. ಗೋಳಾಡಬೇಕು. ಎಷ್ಟು ದಿನ ಗೋಳಾಟ? ಆತ್ಮ ಸಾಯುವುದಿಲ್ಲ ಅಂದರೆ ಅದಕ್ಕೆ ಕೊನೆ ಇಲ್ಲ.
ಯುಗ ಯುಗಗಳು. ಅದನ್ನು ತಪ್ಪಿಸಿಕೊಂಡು ದೇವರ ಬಳಿಗೆ ಬರಬೇಕಾದರೆ ಪ್ರಿಯರಾದ ದೇವರ ಮಕ್ಕಳಿಗೆ ಬದುಕಿರುವಾಗ, ಆರೋಗ್ಯವಾಗಿರುವಾಗ ದೇವರ ಮಾತನ್ನು ಕೇಳಿ ಭಕ್ತಿಯಿಂದ ನಡ್ಕೊಂಡು ಜೀವಿಸಿದರೆ ಪರಲೋಕದಲ್ಲಿ ನಿತ್ಯ ಜೀವ ಸಿಗುತ್ತೆ, ಪರಲೋಕದಲ್ಲಿ ಜಾಗ ಸಿಗುತ್ತೆ. ಅದಕ್ಕೆ ಹೇಳಿದ್ದಾರೆ, ನಾನು ಹೊರಟೋಗಿ ನಿಮಗೋಸ್ಕರ ಸ್ಥಳವನ್ನು ಸಿದ್ಧ ಮಾಡುತ್ತೇನೆ. ಮತ್ತು ಎಲ್ಲಿ ಗೊತ್ತಾ, ನಾನಿರುವಂಥ ಸ್ಥಳದಲ್ಲಿ ನೀವು ಇರಬೇಕು. ಅಂದರೆ ಯೇಸು ಪ್ರಭು ಇರುವಂಥ ಆ ಸ್ಥಳದ ಪಕ್ಕದಲ್ಲೇ ನಾವು ಇರಬೇಕಂತೆ. ಅದೇನು ಹೇಳ್ತಾರೆ ನೋಡಿ, ಅದನ್ನೇ ಹೇಳಿದ್ದಾರೆ ನೋಡಿ ಪ್ರಿಯರ ದೇವರ ಮಕ್ಕಳಿರ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು, ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ನೀವು ಯಾತನೆ ಪಡುವಂಥ ಲೋಕಕ್ಕೆ ಹೋಗಬಾರ್ದು, ನರಕಕ್ಕೆ ನೀವು ಹೋಗಬಾರ್ದು, ನಾನಿರುವಂಥ ಸ್ಥಳಕ್ಕೆ ನೀವು ಬರಬೇಕು. ನಾನು ಪರಲೋಕಕ್ಕೆ ಹೋಗ್ತಾ ಇದ್ದೀನಿ, ಅದೇ ಪ್ರಕಾರ ನೀವು ಕೂಡ ಬರಬೇಕು. ನಾನು ಹೋಗಿ ಮತ್ತೆ ಪರಲೋಕಕ್ಕೆ ಹೋಗಿದ್ದೀನಲ್ಲ, ಎರಡನೇ ಆಗಮನದಲ್ಲಿ ಬರ್ತೇನೆ, ಬಂದ ಮೇಲೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೇನೆ. ಅಲ್ಲಿ ತನಕ ಭಕ್ತಿಯಿಂದ ಜೀವಿಸಿ. ಒಂದು ವೇಳೆ ಮರಣ ಹೊಂದಿದರೆ ಸೀದಾ ಪರದೇಶಿಗೆ ಹೋಗ್ತೀರಾ, ಎರಡನೇ ಆಗಮನದಲ್ಲಿ ಬಂದಾಗ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ, ಪರಲೋಕದಲ್ಲಿ ನಾನಿರುವಂಥ ಸ್ಥಳದಲ್ಲೇ ಸೇರಿಸಿಕೊಳ್ಳುತ್ತೇನೆ ಅಂತೇಳಿ ಪ್ರಭು ಹೇಳಿದ್ದಾರೆ. ಅಂಥ ಉನ್ನತವಾದಂತಹ ಪರಲೋಕವನ್ನು ನಾವು ಪಡಿಬೇಕಾದರೆ, ಯೇಸು ಕ್ರಿಸ್ತರ ಬಳಿಯಲ್ಲಿ ನಾವು ಇರಬೇಕಾದ್ರೆ ಈ ಲೋಕದಲ್ಲಿ ಏನಿದೆ, ಯಾವ ರೀತಿ ಜೀವಿಸ್ಬೇಕು ಹೇಳಿಮ್ಮ? ವಾಕ್ಯದ ಪ್ರಕಾರ ಭಕ್ತಿ, ವಾಕ್ಯದ ಪ್ರಕಾರ ನಂಬಿಕೆ, ವಾಕ್ಯದ ಪ್ರಕಾರ ಕೆಲಸ, ವಾಕ್ಯದ ಪ್ರಕಾರ ಆರಾಧನೆ, ವಾಕ್ಯದ ಪ್ರಕಾರ ಹಾಡುಗಳು, ವಾಕ್ಯದ ಪ್ರಕಾರ ಬೋಧನೆ, ವಾಕ್ಯದ ಪ್ರಕಾರ ಜೀವನ ಇರಬೇಕು. ವಾಕ್ಯಕ್ಕೆ ವಿರುದ್ಧವಾದ ಪ್ರಾರ್ಥನೆ, ವಾಕ್ಯಕ್ಕೆ ವಿರುದ್ಧವಾದ ಹಾಡುಗಳು, ವಾಕ್ಯಕ್ಕೆ ವಿರುದ್ಧವಾದ ಬೋಧನೆ, ವಾಕ್ಯಕ್ಕೆ ವಿರುದ್ಧವಾದ ಕ್ರಿಯೆಗಳು ಇದ್ದರೆ ಏನನ್ನು ತಪ್ಪಿಸ್ಕೊಳ್ತೀವಿ ನಾವೆಲ್ಲರೂ? ಪರಲೋಕವನ್ನು ತಪ್ಪಿಸಿಕೊಂಡು ಬೆಂಕಿ ಕೊಂಡಕ್ಕೆ ಹೋಗುತ್ತೇವೆ. ಆ ಬೆಂಕಿ ಕೊಂಡನ್ನು ತಪ್ಪಿಸ್ಕೊಳ್ಬೇಕಾದರೆ ಈ ಲೋಕದಲ್ಲಿ ಭಕ್ತಿಯಿಂದ ಜೀವಿಸ್ಬೇಕು. ಅದು ಯಾರ ಬಳಿಯಲ್ಲಿ? ದೇವರ ಬಳಿಯಲ್ಲಿ, ದೇವರ ಧ್ಯಾನದಲ್ಲಿರಬೇಕು ಅಂತ ಹೇಳಿದ್ದಾರೆ. ಓಕೆನಾ ಪ್ರಿಯರೇ? ದೇವರ ಧ್ಯಾನದಲ್ಲಿರಬೇಕು ಅಂತ. ಅದಕ್ಕೆ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ. ಯಾಕೆಂದರೆ ಒಂದು ವೇಳೆ ವಾಕ್ಯದ ಪ್ರಕಾರ ಭಕ್ತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಇದ್ದೀವಾ, ದೇವರು ಸ್ತೋತ್ರ. ಒಂದು ವೇಳೆ ಇಲ್ವಾ, ಮತ್ತು ದೇವರಿಗೆ ಹತ್ತಿರ ಆಗೋಣ, ದೇವರಿಗೆ ಹತ್ತಿರ ಆಗೋಣ, ದೇವರಿಗೆ ಹತ್ತಿರ ಆಗಿ ಭಕ್ತಿಯಿಂದ ನಡ್ಕೊಳ್ಳೋಣ. ಭಕ್ತಿಯಿಂದ ನಡ್ಕೊಂಡು ದೇವರ ಸೇವೆ ಮಾಡಿ, ದೇವರನ್ನ ಆರಾಧನೆ ಮಾಡಿ, ದೇವರ ಕೆಲಸ ಮಾಡಿ ಮುಗಿಸ್ಕೊಂಡು ದೇವರ ಬಳಿಗೆ ಹೋಗೋಣ ಪ್ರಿಯರಾದ ದೇವರ ಮಕ್ಕಳಿಗೆ. ಇನ್ನು ಉಳಿದಿರುವಂಥ ವಿಷಯವನ್ನು ನಾಳೆ ತಿಳಿಸುತ್ತೇನೆ. ಎಲ್ಲರೂ ಎದ್ದು ನಿಂತ್ಕೊಂಡ್ರೆ ಪ್ರಾರ್ಥನೆ ಮಾಡಿ ನಾನು ಮುಗಿಸುತ್ತೇನೆ ಪ್ರಿಯರೇ. ಭೂಮಿಯ ಆಕಾಶವನ್ನು ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ಪ್ರಿಯ ಪರಲೋಕದಲ್ಲಿರುವಂಥ ನಮ್ಮ ತಂದೆಯಾದ ದೇವರೇ, ವಂದನೆಗಳು, ಸ್ತೋತ್ರಗಳು ತಂದೆ. ನಿಮ್ಮ ಪ್ರಿಯ ಕುಮಾರನು ಯೇಸು ಕ್ರಿಸ್ತರು 1ನೇ ಶತಮಾನದಲ್ಲಿ ಈ ಲೋಕಕ್ಕೆ ಬರುವಾಗ ತನ್ನನ್ನು ತಾನು ಬರಿದು ಮಾಡಿಕೊಂಡು ಬಂದಿದ್ದಾನೆ, ಏನು ಇಲ್ಲದವನಾಗಿ ಬಂದಿದ್ದಾನೆ ತಂದೆ. ನಿಮ್ಮ ಸೇವೆ ಮಾಡಿದ್ದಾನೆ, ಧರ್ಮಶಾಸ್ತ್ರವನ್ನು ನೆರವೇರಿಸಿದ್ದಾನೆ, ನಿಮ್ಮ ಪ್ರೀತಿಯನ್ನು ಸಮಾಜಕ್ಕೆ ಪರಿಚಯ ಮಾಡಿದ್ದಾನೆ. ನಿತ್ಯ ನರಕವನ್ನು ಕುರಿತು, ಪರಲೋಕವನ್ನು ಕುರಿತು, ಎಲ್ಲವನ್ನು ಕುರಿತು ತಿಳಿಸಿಕೊಟ್ಟಿದ್ದಾನೆ. ಆತ್ಮವನ್ನು ಕುರಿತು, ಆತ್ಮಗಳು ಎಲ್ಲಿ ಹೋಗ್ತವೆ ಎನ್ನುವಂಥ ಕುರಿತು ಪ್ರತಿಯೊಂದು ವಿಷಯಗಳನ್ನು ತಂದೆಯಾದ ದೇವರೇ ನಿಮ್ಮ ಮಗನ ಮೂಲಕ ನೀವು ತಿಳಿಸಿದ್ದೀರಾ. ನಿಮ್ಮ ಮಗನು ಅದ್ಭುತವಾಗಿ ಪರಿಚಯ ಮಾಡಿದ್ದಾನೆ, ಮಹಾಜ್ಞಾನವನ್ನು ಪರಿಚಯ ಮಾಡಿದ್ದಾನೆ. ಕೊನೆಯದಾಗಿ ನಿಮ್ಮ ಮಕ್ಕಳಾಗಿರುವಂಥ ನಮಗೋಸ್ಕರ ನಿಮ್ಮ ಪ್ರಿಯ ಕುಮಾರನು ಯೇಸು ಪ್ರಭು ಬಲಿಯಾಗಿದ್ದಾನೆ. ಮೌನವಾಗಿ ಇದ್ದು ಬೆತ್ತದ ಮೂಲಕ ಓಡಿಸಿಕೊಂಡು ನಮಗೋಸ್ಕರ ಪ್ರಾಣತ್ಯಾಗ ಮಾಡಿದ್ದಾನೆ, ಮರಣ ಹೊಂದಿದ್ದಾನೆ, ಸಮಾಧಿ ಮಾಡಲ್ಪಟ್ಟು 3ನೇ ದಿನದಂದು ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ. ಅದು ನಿಮ್ಮ ಕೃಪೆ ಮೂಲಕ. ಅದೇ ಪ್ರಕಾರ ಯಾರು ಭಕ್ತಿಯಲ್ಲಿ ನಡೀತಾರೋ ಅವರೆಲ್ಲರಿಗೂ ನಿತ್ಯ ಜೀವ ಇದೆ, ಪರಲೋಕ ಇದೆ ಎಂದು ತೋರಿಸಿಕೊಟ್ಟಿದ್ದಾನೆ. ತಂದೆಯಾದ ದೇವರೇ, ನಿಮ್ಮ ಮಗನು ಹೇಳಿರುವಂಥ ಮಾತಿನ ಪ್ರಕಾರ ಜೀವಿಸುವಂತೆ ನಮಗೆ ಜ್ಞಾನ ಕೊಡಿ, ತಾಳ್ಮೆ ಕೊಡಿ, ಸಮಾಧಾನ ಕೊಡಿ. ಈ ಗ್ರಾಮದಲ್ಲಿ ಇದ್ದಂಥ ನಿಮ್ಮ ಮಕ್ಕಳು, ಹಿರಿಯರು, ಸಭೆಯ ಹಿರಿಯರು, ಮೆಥಡಿಸ್ಟ್ ಚರ್ಚಿನ ಹಿರಿಯರು, ವಿಶ್ವಾಸಿಗಳು, ಸಭೆಯರು ಎಲ್ಲರೂ ಸೇರಿ ನಿಮ್ಮ ಸೇವಕನಾಗಿರುವಂಥ ನನ್ನನ್ನು ಆಹ್ವಾನಿಸಿ ಈ ಮಾತುಗಳನ್ನು ತಿಳಿಸುವಂತೆ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ಈ ಕಾರ್ಯಕ್ರಮದ ನಿಮಿತ್ತವಾಗಿ ಎಲ್ಲರೂ ಕಷ್ಟಪಟ್ಟಿದ್ದಾರೆ. ಅದರ ಜೊತೆಗೆ ನಿಮ್ಮ ಮಗನು ಸುರೇಶ್ ಕೂಡ ಕಷ್ಟಪಟ್ಟು ಕೆಲಸ ಮಾಡಿದ್ದಾನೆ. ಆ ಮಗನಿಗೂ ಬರುವಂಥ ಆಶೀರ್ವಾದ,
ಸಭೆಯಲ್ಲಿ ಇದ್ದಂಥ ನಿಮ್ಮ ಸೇವಕರಿಗೆ ಬರುವಂಥ ಆಶೀರ್ವಾದ, ಹಿರಿಯರಿಗೂ ಬರುವಂಥ ಆಶೀರ್ವಾದ ಎಲ್ಲರಿಗೂ ದಯಪಾಲಿಸಿ ಪ್ರತಿಯೊಬ್ಬರು ಭಕ್ತಿಯಿಂದ ಜೀವಿಸಿ ನಿಮ್ಮ ಪ್ರೀತಿಯನ್ನು ಸಮಾಜಕ್ಕೆ ಪರಿಚಯ ಮಾಡಿ ನೀವಿರುವಂಥ ಆ ಪರಲೋಕವನ್ನು ಪಡೆದುಕೊಳ್ಳುವಂತೆ ಸಹಾಯ ಮಾಡಿ. ಎಲ್ಲರನ್ನು ಆಶೀರ್ವದಿಸಿ, ಎಲ್ಲರ ಕುಟುಂಬವನ್ನು ಆಶೀರ್ವದಿಸಿ. ನೇರ ಪ್ರಸಾರದಲ್ಲಿ ಎಷ್ಟು ಮಂದಿ ವಾಕ್ಯಗಳನ್ನು ಕೇಳಿದ್ದಾರೋ ಎಲ್ಲರನ್ನು ಬಲಪಡಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೆನ್. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.